ಆಯ್ತು. ಸೊ ನಮಸ್ಕಾರ. ಆ, ಎಲ್ಲರಿಗೂ ಕೂಡ ಸನಾತನ ಜ್ಯೋತಿಷ್ಯ ಶಾಸ್ತ್ರ ಪಾಠ 5 ಇದಕ್ಕೆಲ್ಲರಿಗೂ ಸ್ವಾಗತ. ಪಾಠ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರೋ ಹಾಗೆ ದೈವ ಪ್ರಾರ್ಥನೆ, ತದನಂತರ ಪಾಠ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ. ಎಲ್ಲರೂ ಒಂಟಿಕೊಪ್ಪಲ್ ಪಂಚಾಂಗ ಇಟ್ಕೊಂಡಿದ್ದೀರಾ ಅನ್ಕೋತೀನಿ. ಇದನ್ನ ಒಂದೆರಡು ಸ್ಲೈಡ್ಸ್ ಮಾಡಿ ತದನಂತರ ನಾವು ಪಂಚಾಂಗಕ್ಕೆ ಹೋಗೋಣ. ಏನು ವಿಶೇಷ ಅಂತ ನಾವು ನವಗ್ರಹಗಳನ್ನ ನೋಡಿದ್ವಿ, ನವಗ್ರಹದ ಪುರಾಣವನ್ನ ಕಲ್ತ್ಕೊಂಡ್ವಿ. ಎಲ್ಲ ಒಂದ್ ಕಡೆ ನಿಮ್ಗೆ ಒಂದು ಅಲ್ಪ ಸ್ವಲ್ಪ ತಲೆಯಲ್ಲಿದ್ರು ಕೂಡ ಸಾಕದು. ಈಗ ಅದು ಒಂದೊಂದು ಗ್ರಹಕ್ಕೆ ಒಂದೊಂದು ಅವತಾರವನ್ನ ಪುರಾಣದಲ್ಲಿ ಕೊಟ್ಟಿದ್ದಾರೆ, ಲಿಂಕ್ ಮಾಡಿದ್ದಾರೆ. ಏನದು ಅಂತಂದ್ರೆ ವಿಷ್ಣುವು ನಮ್ಗೆ ಗೊತ್ತೇ ಇದೆ, ವಿಷ್ಣು ಭಗವಾನ್. ಆ ವಿಷ್ಣುವಿನ ಅವತಾರಗಳು ಒಂದೊಂದೇ ಅವತಾರ ತಗೊಳ್ತಾನೆ ವಿಷ್ಣು. ಏನಕ್ಕೆ ಅವತಾರಗಳು ತಗೊಳ್ಳೋದು, ಒಂದೊಂದೇ ಬೇರೆ ಬೇರೆ ಅವತಾರಗಳು ಏನಕ್ಕೆ ತಗೋತಾನೆ ಅಂತಂದ್ರೆ ಧರ್ಮವನ್ನು ರಕ್ಷಿಸಕ್ಕೋಸ್ಕರ ಅಲ್ವಾ. ಸಾಮಾನ್ಯ ಜನರ ಮುಗ್ಧರನ್ನ ರಕ್ಷಿಸಕ್ಕೋಸ್ಕರ, ಉದ್ಧಾರ ಮಾಡಕ್ಕೋಸ್ಕರ, ಮತ್ತೆ ದುಷ್ಟರನ್ನ ಶಿಕ್ಷೆ ಕೊಡೋಕ್ಕೋಸ್ಕರ ವಿಷ್ಣುವಿನ ಅವತಾರಗಳು ಆಗಿವೆ. ಅದು ಎಷ್ಟೋ ಅವತಾರಗಳಿವೆ, ಲೆಕ್ಕ ಇಲ್ಲ. ಬಟ್ ಅದರಲ್ಲಿ ನಮಗೆ ಈ ದಶಾವತಾರಗಳು ಅಂತ ಏನ್ ಕರಿತೀವಿ, ಆ ದಶಾವತಾರಗಳಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಕೊಟ್ಟಿರುವಂತಹ ಅವತಾರಗಳು ನಮಗೆ ವಿಶೇಷ. ಗೊತ್ತಾಯ್ತಾ? ಸೊ ನೋಡಿ, ಮೊದಲನೇದು ವಿಷ್ಣುವಿನ ಅವತಾರ ಯಾವ್ದಾಗಿದೆ? ವಿಷ್ಣುವಿನ ಅವತಾರ ಮತ್ಸ್ಯ ಅವತಾರ. ಕರೆಕ್ಟಾ? ಇವೆಲ್ಲ ಏನಪ್ಪಾ, ಇದು ಜ್ಯೋತಿಷ್ ಹೇಳ್ಕೊಡೋ ಬದಲು ಏನೋ ಪುರಾಣಗಳು ಹೇಳ್ತಾ ಇದಾರೆ ಇವರು ಅನ್ಕೊಡ್ಬೋದಿಲ್ವಾ? ಬಟ್ ಏನು ಅಂತಂದ್ರೆ ಇದು ಒಂದೊಂದೇ ಕಲ್ತ್ಕೊಳ್ತಾ ಹೋಗ್ಬೇಕಾದ್ರೆ ನಿಮಗೆ ಆ ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡಕ್ಕೆ ಬಹಳ ವಿಶೇಷವಾಗಿ ಈಸಿ ಆಗತ್ತೆ. ಅರ್ಥ ಆಯ್ತಾ? ಮೊದಲನೇ ಅವತಾರ ವಿಷ್ಣುವಿನ ಅವತಾರ ಯಾವುದು? ಮತ್ಸ್ಯ ಅವತಾರ. ಇದು ಮೊದಲನೇ ಅವತಾರ. ಮೀನಿನ ಅವತಾರ ಎರಡನೇ ಅವತಾರ. ಆಮೆ, ಕೂರ್ಮ ಅಂತ ಕರಿತೀವಿ ಅಲ್ವಾ, ಕೂರ್ಮ ಅವತಾರ. ಆಮೆ, ಟೊಟೈಸ್. ಮೂರನೇ ಅವತಾರ ಯಾವುದು? ವರಾಹ. ನಮ್ಮ ಭೂದೇವಿಯನ್ನ ಕಾಪಾಡ್ತಾನೆ ವಿಷ್ಣು ವರಾಹ ರೂಪದಲ್ಲಿ. ವರಾಹ ಅಂದ್ರೆ ಹಂದಿ. ಕರೆಕ್ಟಾ? ಮೊದಲನೇದು ಮೀನಿನ ಅವತಾರ, ಎರಡನೆಯದು ಕೂರ್ಮ ಅವತಾರ. ಕೂರ್ಮ ಅಂದ್ರೆ ಆಮೆ. ಏನಕ್ಕೆ ಆಮೆ ಅವತಾರ ತಗೋತಾನೆ ಗೊತ್ತೇ ನಿಮಗೆ? ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಮೇರು ಪರ್ವತವನ್ನು ತಗೊಂಡ್ಬಿಟ್ಟು ಅದನ್ನ ಆ ಕಡಲನ್ನ ಕಡಿತಾ ಇರ್ತಾರೆ. ಕಡಲಲ್ಲ, ಆ ಸಮುದ್ರವನ್ನ ಕಡಿತಾ ಇರ್ತಾರೆ. ಕ್ಷೀರಸಾಗರ ಅಂತ ಕರೀತಾರೆ. ಸಮುದ್ರ ಮಂಥನ ಅಂತಂದ್ರೆ ಯಾವ ಸಮುದ್ರ? ಕ್ಷೀರ ಸಮುದ್ರ. ಅದನ್ನ ಕಡಿಯೋ ಟೈಮಲ್ಲಿ ಏನಾಗುತ್ತೆ, ಮೇರು ಪರ್ವತ ನೋಡಿದಿರಲ್ವಾ, ಸಿಕ್ಕಾಪಟ್ಟೆ ಭಾರ ಇರುತ್ತೆ. ಅದು ಒಳಗಡೆ ಹೋಗಿ ಊತಿಕೊಂಡ್ಬಿಡುತ್ತೆ, ಕಚ್ಕೊಂಡ್ಬಿಡುತ್ತೆ. ಅವಾಗ ಎಷ್ಟೇ ಹೇಳಿದ್ರು ಬರಲ್ಲ. ಆಗ ವಿಷ್ಣು ಆಮೆ ಅವತಾರದಲ್ಲಿ ಹೋಗಿ ಆ ಭೂಮಿನ ಕೆದಕಿ ಒಳಗಡೆ ಹೋಗಿ ಅವ್ರ ಬೆನ್ನಿನ ಮೇಲೆ ತಗೊಂಡು ಭಾರನ ಆಗ ಮೇಲ್ಗಡೆ ಹೀಗೆ ಉಬ್ಬಿದಾಗ ಏನಾಗುತ್ತೆ, ಮೇರು ಪರ್ವತ ಮೇಲ್ಗಡೆ ಬರುತ್ತೆ. ಆಗ ಸುಲಭವಾಗಿ ಒಳ್ಳೆ ಬೇರಿಂಗ್ ತರ, ಯಾರು ಟೆಕ್ನಿಕಲ್ ಇರೋ ಗೊತ್ತಿರುತ್ತೆ ನಿಮ್ಗೆ, ಬೇರಿಂಗ್ ತರ ಅಲ್ವಾ. ಸೊ ಆಗಿದಾಗ ಅದು ಸ್ಮೂತ್ ಆಗಿ, ಅದು ಬಹಳ ಸುಲಭವಾಗಿ ಮಜ್ಜಿಗೆ ಕೊಡಿಯೋ ತರ ಕಡಿಬಹುದಾಯ್ತು. ಹಾಗಾಗಿ ಅದನ್ನ ಕೂರ್ಮಾವತಾರ ಅಂತ ಕರಿತೀವಿ. ಮೂರನೇದು ವರಾಹ ಅವತಾರ. ಆ ಭೂತಾಯಿನ ಎತ್ತು ಬಿಸಾಕ್ಬಿಡ್ತಾನೆ ಒಬ್ಬ ರಾಕ್ಷಸ. ಆಗ ಆ ಸಮುದ್ರದಲ್ಲಿ ಒಬ್ಬ ಬಚ್ಚಿಟ್ಬಿಟ್ಟು ಬಂದ್ಬಿಡ್ತಾನೆ. ಆಗ ವರಾಹ ರೂಪದಲ್ಲಿ ಹೋಗಿ, ಹಂದಿಯ ರೂಪದಲ್ಲಿ ಹೋಗಿ, ಅದು ಕಾಡಂದಿಯ ರೂಪದಲ್ಲಿ, ನಾರ್ಮಲ್ ನಾವು ನೋಡ್ತೀವಲ್ಲ ಹಂದಿಗಳು, ಅದಲ್ಲ, ಕಾಡಂದಿಯ ರೂಪದಲ್ಲಿ 2 ಕೋರೆ ಹಲ್ಲುಗಳಿರುತ್ತವೆ ನೋಡಿ, ಇಲ್ಲಿ ಕಾಣಿಸುತ್ತಲ್ಲ, ಆ ಕೋರೆ ಹಲ್ಲಿನ ಸಮೇತವಾಗಿ ಭೂತಾಯಿನ ಎತ್ಕೊಂಡ್ಬಂದು ಕಾಪಾಡ್ತಾನೆ. ಭೂತಾಮಿ ಅಂತ ನಮ್ಮನ್ನೆಲ್ಲ ಕಾಪಾಡುತ್ತೆ ವರಾಹ ಸ್ವಾಮಿ, ಅದಕ್ಕೆ ಭೂವರಾಹ ಅಂತ ಕರೀತಾರೆ. 4ನೇ ಅವತಾರ ಯಾವುದು? ನರಸಿಂಹ ಅವತಾರ. ಗೊತ್ತೇ ಇದೆ ನಿಮ್ಗೆ, ಭಕ್ತ ಪ್ರಹ್ಲಾದನ ಕತೆ ಅಲ್ವಾ, ಹಿರಣ್ಯಕಶಿಪು. ಈ ಭೂಮಿನ ಯಾರು ಒಳಗಡೆ ಇಟ್ಟಿದ್ದು ನನಗೆ ಗೊತ್ತಿರಂಗೆ ಹಿರಣ್ಯಾಕ್ಷ, ಅವ್ರ ಅಣ್ಣ ಹಿರಣ್ಯಾಕ್ಷ.
ಹಿರಣ್ಯಕಶಿಪುವಿನ ಅಣ್ಣನು ತಮ್ಮನು, ಆಯ್ತಾ, ಅವ್ರಿಬ್ರು ರಾಕ್ಷಸರು ಇರ್ತಾರೆ. ಅವರಿಬ್ರು ರಾಕ್ಷಸದಲ್ಲಿ ಒಬ್ಬ ಅಣ್ಣ ಆ ಭೂಮಿಯನ್ನ ಆ ಕಡಲ ಒಳಗಡೆ ಹೋಗಿ ಬಚ್ಚಿಟ್ಬಿಟ್ಟು ಬಂದ್ಬಿಡ್ತಾನೆ. ಆಗ ವರಾಹ ಸ್ವಾಮಿ ಹೋಗಿ ಅದನ್ನ ತಗೊಂಡ್ಬಂದು ಭೂತಾಯಿನ ಕಾಪಾಡ್ತಾನೆ. ಆಮೇಲೆ ಅವನು ಕೊಂದು ಭೂತಾಯಿನ ಕಾಪಾಡ್ತಾನೆ. ಹಿರಣ್ಯಕಶಿಪು ಪ್ರಹ್ಲಾದನ್ ಕಾಪಾಡ್ತಾನೆ ಅಲ್ವಾ. ಅವನು ಉದ್ಧಾರ ಮಾಡಿ ಒಂದು ಲೋಕವನ್ನ ಕಾಪಾಡ್ತಾನೆ. ಯಾರು? ನರಸಿಂಹಾವತಾರದಲ್ಲಿ. ನರ ಅಂದ್ರೆ ಯಾರು? ಮನುಷ್ಯರು. ಸಿಂಹ ಅಂದ್ರೆ ಗೊತ್ತೇ ಇದೆ ನಿಮ್ಗೆ, ಕಾಡಲ್ಲಿರುವಂತ ಕಾಡಿನ ರಾಜ ಸಿಂಹ. ಎರಡೂ ಕಾಂಬಿನೇಷನ್ ಆದಾಗ ಸಿಂಹ. ಇದೆಲ್ಲ ಕಾಮನ್ ಏನ್ ಬರ್ತಾ ಇದೆ ನಿಮ್ಗೆ ನೋಡಿ. ಮತ್ಸ್ಯಾವತಾರ ಅಂದ್ರೆ ಮೀನಿನ ಆಕಾರ. ಕೂರ್ಮ ಅಂತಂದ್ರೆ ಆಮೆ. ಎಲ್ಲ ಪ್ರಾಣಿಗಳು ಬರ್ತಾ ಇವೆ, ಒಂದೊಂದೇ ಪ್ರಾಣಿ. ಕರೆಕ್ಟ್ ಆಗಿ ಮೀನು ಬಂತು, ಇಲ್ಲೇನ್ ಬಂತು? ಟಾಟಾಯಿಸು. ಆಮೆ ಬಂತು, ಇಲ್ಲೇನ್ ಬಂತು? ಹಂದಿ ಬಂತು, ಇಲ್ಲೇನ್ ಬಂತು? ಸಿಂಹ ಬಂತು, ಇಲ್ಲೇನ್ ಬಂತು? ಇಲ್ಲಿ ಮನುಷ್ಯನ ರೂಪ ಬಂತು. ಕರೆಕ್ಟ್ ಆಗಿ ನೋಡಿ, ಇಲ್ಲೆಲ್ಲ ಸ್ವಲ್ಪ ಹೋಗ್ತಾ ಮನುಷ್ಯ ಸ್ವಲ್ಪ ಡೆವಲಪ್ ಆಗ್ತಾನೆ, ಆಮೇಲೆ ಬರ್ತಾನೆ. ಇಲ್ಲಿ ಪೂರ್ತಿಯಾಗಿ ಮನುಷ್ಯ ಆಗ್ತಾನೆ. ಅಂದ್ರೆ ವಾಮನ ಅಂತಂದ್ರೆ ಏನು? ಕುಳ್ಳಗಿರೋರ್ನ ವಾಮನ ಅಂತ ಕರಿತೀವಿ. ಡ್ವಾರ್ಫ್, ಇಂಗ್ಲಿಷ್ ಅಲ್ಲಿ ಡ್ವಾರ್ಫ್ ಅಂತೀವಿ. ಇಷ್ಟೇ ಇರ್ತಾರಲ್ಲ, ಲಿಲ್ಲಿಪುಟ್ ಅಂತ. ನಾವು ಓದೋ ಟೈಮಲ್ಲಿ ಲಿಲ್ಲಿಪುಟ್ ಅಂತ ಒಂದು ಕಥೆನೇ ಇತ್ತು ಪಠ್ಯ ಪುಸ್ತಕದಲ್ಲಿ ಅಲ್ವಾ. ಹಾಗಾಗಿ ಆ ಲಿಲ್ಲಿಪುಟ್ ಅಂತೀವಲ್ಲ ನಾವು, ಅದಕ್ಕೆ ವಾಮನ ಅಂದ್ರೆ ತುಂಬಾ ಚಿಕ್ಕವಾದಂತ ಬ್ರಾಹ್ಮಣ ರೂಪದಲ್ಲಿ ಇರ್ತಾನೆ. ಚಿಕ್ಕ ಮನುಷ್ಯನಿಗೆ ವಾಮನ ಅಂತ ಕರಿತೀವಿ. ಅದು ವಾಮನ ರೂಪ. ಅದು ಆಲ್ಮೋಸ್ಟ್ ಮನುಷ್ಯನ ರೂಪ ಬಂತು. ಅದಾದ್ಮೇಲೆ ಪರಶುರಾಮನ ರೂಪ ಬರುತ್ತೆ. ಅರ್ಥ ಆಯ್ತಾ? ಪರಶುರಾಮನ ಅಂದ್ರೆ ಇದನ್ನ ನೋಡ್ತಾ ಇತ್ತು ಅಂತಂದ್ರೆ ನಮ್ಮ ಭೂಮಿ ಹೇಗೆ ವಿಕಸಿತಗೊಂಡಿತು ಅಂತ. ಮೊದಲು ಬರೀ ಜಲಚರಗಳು ಬಂದ್ವು, ಆಮೇಲೆ ಆಂಫಿಬಿಯನ್ಸ್ ಅಂತ ಕರಿತೀವಿ ನಾವು. ಜಲದಲ್ಲೂ ಇರ್ಬೋದು, ಭೂಮಿಯಲ್ಲಿ ಇರ್ಬೋದು. ಯಾವುದು? ಆಮೆ. ತದನಂತರ ವರಾಹ, ಹಂದಿ. ಬರೀ ಬರೀ ಭೂಮಿ ಮೇಲೆ ಓಡಾಡೋ ಅಂತದ್ದು, ಅದು ಬಂತು. ಆಮೇಲೆ ಅರ್ಧ ಮನುಷ್ಯ ಮತ್ತೆ ಸಿಂಹ ಅಂದ್ರೆ ವ್ಯಾಘ್ರಗಳು ಬಂದ್ವು. ಅರ್ಧಂಬರ್ಧ ಮನುಷ್ಯರು ಬಂದ್ರು ಕೋತಿ ರೂಪದಲ್ಲಿ. ಕರೆಕ್ಟಾ? ಆಮೇಲೆ ಸ್ವಲ್ಪ ಒಂದು ಮನುಷ್ಯನ ತರ ಕಾಣಿಸುವಂತ ಒಂದು ಆಕಾರ ಬಂತು, ಅದೇ ವಾಮನಾವತಾರ ಸೈನ್ಸ್ ಪ್ರಕಾರ ತಗೊಂಡ್ರೆ. ಅದಾದಂತ ಪರಶುರಾಮ. ಅಂದ್ರೆ ಮನುಷ್ಯ ಡೆವಲಪ್ ಆಗ್ತಾ ಇದ್ದಂಗೆ ಇದರಲ್ಲಿ ಕೊಡಲಿ ಇಟ್ಕೋತಾನೆ. ಅಂದ್ರೆ ಆ ಒಂದು ಕಲ್ಲುಗಳು ಏನ್ ಸಿಗುತ್ತೋ ಆ ಕಲ್ಲುಗಳನ್ನೇ ತಗೊಂಡು ಆಯುಧವನ್ನಾಗಿ ಮಾಡಿ ಮರವನ್ನ ಕಡಿದಿ ಮಾಂಸವನ್ನು ಹರದಿ ತಿನ್ನುವಂತಹ ಬುದ್ಧಿ ಉಪಯೋಗಿಸಿ ಮಾಡುವಂತಹ ಅವತಾರನೇ ಇದು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅಂದ್ರೆ ಪರಶುರಾಮ ಇದು ತಿಂತಾ ಇದ್ದ ಅಂತಲ್ಲ. ಅಂದ್ರೆ ಸೈನ್ಸ್ ಪ್ರಕಾರ ತಗೊಂತಂದ್ರೆ ಹೇಗೆ ಡೆವಲಪ್ಮೆಂಟ್ ಆಯ್ತೋ ಹಾಗೆ ನಮ್ಮ ಪುರಾಣಗಳು ಕೂಡ ಅದೇ ರೀತಿ ಡೆವಲಪ್ಮೆಂಟ್ ನೋಡಬಹುದು ನಾವು. ಕರೆಕ್ಟಾ? ಒಂದು ಮೀನಿನ ರೂಪದಲ್ಲಿ ಇದ್ದು, ಆಮೆ ರೂಪದಲ್ಲಿ ಬಂದು, ಆಮೇಲೆ ತದನಂತರ ಭೂಮಿ ಮೇಲೆ ಓಡಾಡುವಂತಹ ವರಾಹ ಅಂದ್ರೆ ಹಂದಿಯ ರೂಪ ಆಗಿ, ತದನಂತರ ನರಸಿಂಹನ ರೂಪ ಅಂದ್ರೆ ಅರ್ಧಂಬರ್ಧ ಮನುಷ್ಯರು ಇರ್ತಾರೆ, ಪ್ರಾಣಿಗಳು ಎಲ್ಲ ಡೆವಲಪ್ ಆಗುವಂತ ಕಾಲ ನರಸಿಂಹಾವತಾರ. ತದನಂತರ ಮನುಷ್ಯನ ಅವತಾರ ಬಂತು ವಾಮನ. ಅದು ಇನ್ನ ಪೂರ್ತಿಯಾಗಿ ಮನುಷ್ಯರಾಗಿರಲಿಲ್ಲ. ಇಲ್ಲಿ ಪರಶುರಾಮನಿಂದ ಪೂರ್ತಿಯಾದ ಒಬ್ಬ ಮನುಷ್ಯರು, ಬುದ್ಧಿ ಉಪಯೋಗಿಸುವಂತ ಮನುಷ್ಯರು ಬಂದ್ರು ಅಂತ ಈ ಕಾಲದಲ್ಲಿ ಸೈನ್ಸ್ ಪ್ರಕಾರ ತಗೊಂಡ್ರೆ. ಪುರಾಣದಲ್ಲಿ ಇವರು ಪರಶುರಾಮರು ಕೊಡಲಿಯನ್ನು ಉಪಯೋಗಿಸಿ ಅದನ್ನ ಮರಗಳನ್ನ ಕಡಿದು ಮಾಂಸವನ್ನು ಹರಿದು ತಿನ್ನುವಂತಹ ಶಕ್ತಿ ಬರುತ್ತೆ ಅಂತ ಸೈನ್ಸ್ ಪ್ರಕಾರ. ತದನಂತರ ರಾಮ ಅಂದ್ರೆ ಇದು ಪೂರ್ತಿಯ ಮನುಷ್ಯನ ರೂಪ ಅಂತ ಹೇಳ್ತೀವಿ ನಾವು ಅಲ್ವಾ. ರಾಮ ತದನಂತರ ಬಲರಾಮ ಅಂತ ಬರುತ್ತೆ ಇನ್ನೊಂದು ಪುರಾಣದಲ್ಲಿ. ಬಲರಾಮ ತದನಂತರ ಕೃಷ್ಣ, ಬುದ್ಧ ಇಲ್ಲ, ನೆಕ್ಸ್ಟ್ ಕಲ್ಕಿ ಅಂತ ಬರುತ್ತೆ. ಅಥವಾ ಒಂದೊಂದು ರೀತಿಯಲ್ಲಿ ಒಂದೊಂದು ತರ ಹೋಲಿಸ್ತಾ ಹೋಗ್ತಾರೆ. ಹಾಗೆ ನಮಗೆ ಯಾವ್ದು ಈಸಿನೋ ಅದನ್ನ ನಾವು ತಗೊಳ್ಳೋಣ. ನಮಗೆ ಜ್ಯೋತಿಷ್ಯ ಕಲಿತಾ ಇರೋದ್ರಿಂದ ಇದೊಂದು ಬೇಸಿಕ್ ಇತ್ತು ಅಂತಂದ್ರೆ ಬೇರೆಯವರು ಒಂದು ಬೇರೆ ಬೇರೆ ರೀತಿ ಹೇಳ್ತಾರೆ. ಬಟ್ ಯಾವ ರೀತಿ ತಗೊಂಡ್ರು ಕೂಡ ನಮಗೆ ಜ್ಯೋತಿಷ್ಯಕ್ಕೆ ಉಪಯೋಗ ಆಗ್ಬೇಕು. ಅರ್ಥ ಆಯ್ತಾ? ಹಾಗಾಗಿ ಈಗ ರಾಮ ಬಂದ ಅಂದ್ರೆ ಪೂರ್ತಿಯ ಒಂದು ನೋಡಿ ಬಿಲ್ಲು ವಿದ್ಯೆ ಕಲ್ತಿ ಅಂದ್ರೆ ತೀರಾ ಬುದ್ಧಿಯನ್ನು ಉಪಯೋಗಿಸಿ, ಇಂಟೆಲಿಜೆನ್ಸ್ ಉಪಯೋಗಿಸಿ ಬೇಟೆ ಆಡುವಂತ ಒಂದು ಶಕ್ತಿ ಬಂದಿರುತ್ತೆ. ರಾಮನ ಅವತಾರ. ಅದನಂತರ ಇದು 7ನೇ ಅವತಾರ ಅಂತ ಕರಿತೀವಿ. ನೆಕ್ಸ್ಟ್ ಕೃಷ್ಣ. ಇನ್ನೊಂದು ಪುರಾಣದಲ್ಲಿ ರಾಮ ಆಗಿದ ತಕ್ಷಣ ಬಲರಾಮ ಅಂತ ಬರ್ತಾನೆ. ಅಂದ್ರೆ ಇದೆಲ್ಲ ಏನಪ್ಪ, ಇಲ್ಲಿ ಕೊಡಲಿಯನ್ನು ಕಡದಿ ಸತ್ತಿರುವಂತ ಪ್ರಾಣಿನ ಹರಿದು ತಿನ್ನುವಂಥದ್ದು ಈ ಅವತಾರ ಆದ್ರೆ, ಮುಂದಿನ ಅವತಾರ ಬೇಟೆ ಆಡಿ ಬುದ್ಧಿಯಿಂದ ಅದನ್ನ ಕೊಂದು ತಿನ್ನುವಂತಹ. ಆಗ ಆಹಾರ ಅಂತಂದ್ರೆ ಅದೇ ಮಾಂಸ, ಅದನ್ನ ಹೊಡೆದು ತಿನ್ನುವಂತಹ ಮನುಷ್ಯ ಆಗಿರ್ತಾನೆ. ತದನಂತರ ಬಲರಾಮ ಅಂತ ಬರ್ತಾನೆ ಮಧ್ಯದಲ್ಲಿ. ಆಯ್ತಾ? ಸದ್ಯಕ್ಕೆ ಈ ಬಲರಾಮನು ಸೇರಿಸ್ಕೊಳ್ಳಿ. ಬಲರಾಮ ಏನ್ ಇಟ್ಕೊಂಡಿರ್ತಾನೆ? ನೇಗಿಲು ಇಟ್ಕೊಂಡಿರ್ತಾನೆ. ಕರೆಕ್ಟಾ? ಅಂದ್ರೆ ಮನುಷ್ಯ ಬುದ್ಧಿ ಉಪಯೋಗಿಸಿ ಆ
ಭೂಮಿಯನ್ನು ಫಲವತ್ತವಾಗಿ ಮಾಡಿ ಅಲ್ಲಿ ಬೀಜಗಳನ್ನು ಹಾಕಿ ಆ ಗಿಡದಿಂದ ಬರುವಂತಹ ಭತ್ತ ಯಾವುದೇ ಧಾನ್ಯಗಳಾಗ್ಲಿ ಧಾನ್ಯಗಳನ್ನ ಆಹಾರವಾಗಿ ಸೇವಿಸುವಂತ ಬುದ್ಧಿ ಆ ಟೈಮಿಗೆ ಬಂದಿತ್ತು ಅಂತ. ತದನಂತರ ಕೃಷ್ಣ ಬಂದಾಗ ಅಂದ್ರೆ ಕೃಷ್ಣ ಅಂದ್ರೆ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವು ಅಲ್ವಾ. ಟೆಕ್ನಾಲಜಿ ಆಗ ನೋಡಿ ಅಲ್ಲಿ ಸುದರ್ಶನ ಚಕ್ರ ಇತ್ತು. ಆ ಸುದರ್ಶನ ಚಕ್ರ ಹಿಂಗ್ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಅದಕ್ಕೆ ಹೇಳ್ತಾನೆ ಹೋಗೋದನ್ನ ಕತ್ತರಿಸು ಇಲ್ಲ ಅದನ್ನ ನಾಶ ಮಾಡೋ ಅಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ ಟೆಕ್ನಾಲಜಿ. ಹಾಗೆ ಹೋಗಿ ಅದು ಕಟ್ ಮಾಡಬಾರ್ದು ಅಂದ್ರೆ ಮಿಷಿನ್ಸ್ ಎಲ್ಲ ಡೆವಲಪ್ ಆಯ್ತಂತೆ ಕೃಷ್ಣನ ಕಾಲದಲ್ಲಿ ಅಂತ. ನೆಕ್ಸ್ಟ್ ಬಂದಾಗ ಬುದ್ಧ ಅಂತಂದ್ರೆ ಏನು, ಕಂಪ್ಯೂಟರ್ ಯುಗ ಅಂತ. ಬುಧ ಅಂದ್ರೆ ಬುದ್ಧಿ, ಬುಧ ಗ್ರಹ ಓದಿದೀವಲ್ಲ ನಾವು. ಬುಧ ಗ್ರಹ ಇನ್ನ ಹೆಚ್ಚಿಗೆ ತಿಳ್ಕೊಳ್ಳೋಣ ಗ್ರಹಗಳ ಬಗ್ಗೆ. ಇವೆಲ್ಲ ಗೊತ್ತಿದ್ರೆ ಜ್ಯೋತಿಷ್ಯ ಸುಲಭ. ಅರ್ಥ ಆಯ್ತಾ. ನೆಕ್ಸ್ಟ್ ಬುಧ ಅಂದ್ರೆ ಬುದ್ಧಿ ಉಪಯೋಗಿಸುವಂತ ಮನುಷ್ಯರು ಬಂದರು. ಇವಾಗ ಯಾವ ಕಾಲ ನಡೀತಾ ಇದೆ, ಈಗ ಕಲಿಗಾಲದಲ್ಲಿ ಎಲ್ಲ ಮನುಷ್ಯರಾಗೂ ಇರ್ತಾರೆ, ಪ್ರಾಣಿಗಳಾಗೂ ವರ್ತಿಸ್ತಾರೆ ಅಲ್ವಾ. ಪ್ರತಿಯೊಂದು ನೋಡು ಭೂಮಿ ಆಸೆ ಜನಕ್ಕೆ, ಭೂಮಿ ಬೇರೆಯವ್ರದ್ದು ಕಿತ್ಕೋತಾರೆ. ಹಣದ ಆಸೆ ಅಲ್ವಾ, ಕ್ರೂರತ್ವ, ಬೇರೆಯವ್ರನ್ನ ತುಳಿಯುವಂಥದ್ದು ಎಲ್ಲ ಸೇರ್ಕೊಂಡ್ರೆ ಅದು ಕಲಿಯುಗದಲ್ಲಿ ಎಲ್ಲಾ ತರ ಜನಗಳು ಸಿಗ್ತಾರೆ ಅಂತ. ಹೈಲಿ ಡೆವಲಪ್ಡ್ ವಿತ್ ಟೆಕ್ನಾಲಜಿ. ಅರ್ಥ ಆಯ್ತಾ. ಸೊ ಇದು ದಶಾವತಾರ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ನೋಡಿ ಇಲ್ಲಿ ಒಂದು ಕೊಟ್ಟಿದ್ದೀನಿ ಇದರಲ್ಲಿ. ಮತ್ಸ್ಯ ಅಂತಂದ್ರೆ ಯಾವ ಗ್ರಹಕ್ಕೆ ಹೋಲಿಸ್ಬೋದು, ಅದನ್ನ ಕೇತು ಗ್ರಹಕ್ಕೆ ಹೋಲಿಸ್ತೀವಿ. ನೋಡಿ ಮತ್ಸ್ಯ ಅವತಾರ ಮೊದಲನೇ ಅವತಾರ ತಾನೇ ಇದು ಮತ್ಸ್ಯ ಅವತಾರ. ಮೀನಿನ ಅವತಾರ ತಗೊಂಡ ವಿಷ್ಣು ಮತ್ಸ್ಯಾವತಾರಕ್ಕೆ ಕೇತು ಅಧಿಪತಿ ಆಗ್ತಾನೆ. ನವಗ್ರಹಗಳು ನೋಡಿದೀವಿ, 7 ಗ್ರಹಗಳು, 2 ಛಾಯಾಗ್ರಹಗಳು. ಯಾವ ಛಾಯಾಗ್ರಹಗಳು, ಒಂದು ರಾಹು ಯಾವಾಗ್ಲೂ ಮೇಲ್ಗಡೆ ಇರ್ತಾನೆ, ಕೇತು ಯಾವಾಗ್ಲೂ ಕೆಳಗಡೆ ಇರ್ತಾನೆ. ಹೇಗೆ ನೆನ್ಪಿಟ್ಕೊಳ್ಳೋದು, ಸರ್ಪ ಅಂತ ಹೇಳಿದ್ದೀನಿ, ಹೆಡೆಯ ರೂಪ, ಸರ್ಪದ ಹೆಡೆಯ ಯಾವುದು ರಾಹು ಆಗುತ್ತೆ. ಹಾಗೆ ನೋಡಿ ಹೆಡೆ ತಾನೇ ಮೇಲ್ಗಡೆ ಹೋಗುವಂತದ್ದು. ಹಾಗಾಗಿ ರಾಹು ಅಂತಂದ್ರೆ ಯಾವಾಗ್ಲೂ ಮೇಲ್ಗಡೆ ಇರುವಂತವನು. ರಾಹು ಬಾಹುಬಲಂ ಅಂದ್ರೆ ಅದು ಶಕ್ತಿಯನ್ನು ಕೊಡುವಂತವನು ರಾಹು. ಕೇತು ಭಕ್ತಿಯನ್ನು ಕೊಡುವವನು. ರಾಹು ಶಕ್ತಿಯನ್ನು ಕೊಡ್ತಾನೆ, ಕೇತು ಭಕ್ತಿಯನ್ನ ಕೊಡ್ತಾನೆ. ಅರ್ಥ ಆಯ್ತಾ. ಸೊ ಮತ್ಸ್ಯ ಅವತಾರ ಕೇತು ಅವತಾರಕ್ಕೆ ಹೋಲಿಸ್ತೀವಿ, ಕೇತು ಗ್ರಹಕ್ಕೆ ಹೋಲಿಸ್ತೀವಿ. ಎರಡನೇ ಅವತಾರ ಯಾವುದು, ಕೂರ್ಮ. ಆಮೇಲೆ ಹೇಗೆ ಹೋಗುತ್ತೆ, ಮೊಲತ್ತರ ಫಾಸ್ಟ್ ಆಗಿ ಹೋಗುತ್ತಾ, ಹೋಗಲ್ಲ, ಅದು ನಿಧಾನಕ್ಕೆ ಚಲಿಸುತ್ತೆ. ಗ್ರಹಗಳಲ್ಲಿ ಯಾವುದು ನಿಧಾನಕ್ಕೆ ಚಲಿಸುವಂತದ್ದು, ನಾವು ಆಮೇಲೆ ನೋಡಿದ್ರೆ ಅಯ್ಯೋ ಮಂದ ಅಂತೀವಿ ಅಲ್ವಾ. ಮನೇಲಿ ಯಾರನ್ನ ಮಕ್ಕಳು ಅಷ್ಟೇ ಬೆಳಗ್ಗೆ ಎದ್ದೇಳಿದ್ರೆ ಹೇಳಲ್ಲ, ಎದ್ರು ಕೂಡ ಏನ್ ಮಾಡ್ತಾರೆ, ಬಂದು ಅಲ್ಲಿ ಸೋಫಾ ಮೇಲೆ ಕುತ್ಕೊಂಡೇ ಇರ್ತಾರೆ, ಅಲ್ಲಾಡಲ್ಲ ಜಾಗ ಬಿಟ್ಟು. ಅಂದ್ರೆ ನಾವ್ ಏನ್ ಅಂತೀವಿ, ಮಂದ ಅಂತೀವಿ. ಅದು ಶನಿ. ಯಾರೋ ಟೈಪಿಂಗ್ ಅಲ್ಲಿ ಕಳಿಸ್ತಾರೆ ಶನಿ ಅಂತ, ವೆರಿ ಗುಡ್. ಅರ್ಥ ಆಯ್ತಾ. ಸೊ ಕೂರ್ಮ ಅಂದ್ರೆ ಶನಿಯ ಅವತಾರ ಆಗುತ್ತೆ. ವರಾಹ ರೂಪ, ವರಾಹ ಅಂದ್ರೆ ಭೂಮಿ ಕೆಳಗಡೆಯಿಂದ ಉತ್ತಿ ಅದನ್ನ ಮೇಲ್ಗಡೆ ತಗೊಂಡ್ ಬರ್ತಾನೆ ಭೂಮಿನ. ಅದಕ್ಕೆ ಅದನ್ನ ವರಾಹ ರೂಪ ಅಂತಂದ್ರೆ ರಾಹುಗೆ ಹೋಲಿಸ್ತೀವಿ. 2 ಛಾಯಾಗ್ರಹಗಳು ಯಾವುದು, ರಾಹು ಮತ್ತು ಕೇತು. ಅರ್ಥ ಆಯ್ತಾ. ಈ ಕೇತು ಕಾಣಿಸುತ್ತ, ಇದು ರಾಹು ಕೇತು. ಇವಾಗ ಹಂದಿಗಳು ಅಷ್ಟೇ, ಕಾಡಂದಿಗಳು ನೋಡಿ ನಿಮ್ ಕಣ್ಣು ಕಾಣಿಸಲ್ಲ, ಅದು ಸೌಂಡ್ ಮಾತ್ರ ಬರ್ತಾ ಇರುತ್ತೆ ಎಲೆಗಳ ಮೇಲೆ ಓಡಾಡೋದು, ನೀವು ಎಷ್ಟೇ ಹುಡುಕರು ಕಾಣಿಸಲ್ಲ ಅದು. ಅರ್ಥ ಆಯ್ತಾ. ಸೊ ಎಲ್ಲ ಸಾಮಾನ್ಯ ಜನರಿಗೆ ಕಾಣಿಸಲ್ಲ, ಅದು ಬಚ್ಚಿಕೊಂಡ್ಬಿಟ್ಟಿರುತ್ತೆ. ಅದಕ್ಕೆ ಅದನ್ನ ಸೀಕ್ರೆಟ್ ಅಂತ ಹೇಳ್ತೀವಿ ನಾವು. ರಾಹು ಛಾಯಾಗ್ರಹ, ಛಾಯಾ ಅಂದ್ರೆ ನೆರಳು, ನಾವು ಕಾಣಿಸ್ತೀವಿ, ನಾವು ನೆರಳು ಕಾಣಿಸಲ್ಲ, ನೆರಳಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಹಾಗಾಗಿ ಮೀನು ಅಷ್ಟೇ, ನೀರಿನ ಮಧ್ಯದಲ್ಲಿ ಆಳದಲ್ಲಿ ಇರುತ್ತವೆ ಅಲ್ವಾ. ಅದಕ್ಕೋಸ್ಕರನೇ ಅದನ್ನ ಅದೇಂತ ಕರಿತೀವಿ ನಾವು, ರಾಹು ಮತ್ತು ಕೇತು ಅಂತ ಕರಿತೀವಿ. ಅರ್ಥ ಆಯ್ತಾ. ವರಾಹ ರೂಪ ಆಯ್ತು. 4ನೇ ಅವತಾರ ನರಸಿಂಹ ಅವತಾರ. ಅದಕ್ಕೆ ಮಂಗಳ ಗ್ರಹಕ್ಕೆ ಹೋಲಿಸ್ತೀವಿ ನಾವು. ಅದಕ್ಕೆ ಮಂಗಳ ಗ್ರಹ ಯಾರ ಜಾತಕದಲ್ಲಿ ವೀಕ್ ಆಗಿರುತ್ತೆ, ನಾನು ಏನಂತ ಹೇಳ್ಬೇಕು ಅವ್ರಿಗೆ, ನರಸಿಂಹನ ಜಪವನ್ನು ಮಾಡು, ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಸುಬ್ರಹ್ಮಣ್ಯ ಅಂತ ಒಂದು ಹೇಳ್ತೀವಿ ಮಂಗಳ ಗ್ರಹಕ್ಕೆ ಅಲ್ವಾ. ಆದ್ರೂ ಕೂಡ ಇದು ಅವತಾರ ಆಗಿರೋದ್ರಿಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ರು ಅವ್ರಿಗೆ ಶೀಘ್ರವಾದ ಫಲ, ಮನಸ್ಸಿನ ನೆಮ್ಮದಿ ಎಲ್ಲ ಸಿಗುತ್ತೆ. ಮನಸ್ಸು ಯಾವಾಗ ನೆಮ್ಮದಿ ಇರುತ್ತೋ ಆಗ ಅವ್ರದ್ದು ಜೀವನದ ನಿರ್ಧಾರಗಳನ್ನು ತಗೊಳಕ್ಕೆ ಸುಲಭ ಆಗುತ್ತೆ. ನೀವೆಲ್ಲ ಟೆನ್ಷನ್ ಇಟ್ಕೊಂಡು ನಿರ್ಧಾರ ಮಾಡಕ್ಕಾಗತ್ತಾ, ಮಾಡ್ತೀರಾ, ಬಟ್ ಕರೆಕ್ಟ್ ಆಗಿರುತ್ತಾ, ಇರಲ್ಲ, ತಪ್ಪಾಗ್ಬಿಡುತ್ತೆ. ಹಾಗಾಗಿ ಎಲ್ಲಾ ಪರಿಹಾರಗಳೆಲ್ಲ ಏನಕ್ಕೆ ಮಾಡೋದು, ನಮ್ಮ ಮೈಂಡು ಕೂಲ್ ಆಗಕ್ಕೆ ಮಾಡೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಆಗ ನಾವು ಹೋಗುವ ನಿರ್ಧಾರಗಳನ್ನ ಸರಿಯಾದ ರೀತಿಯಲ್ಲಿ ತಗೊಳ್ತೀವಿ, ಅದೇ ನಮ್ಮ ಜೀವನ ಮುಂದೆ ಕರ್ಕೊಂಡು ಹೋಗೋದು. ಹಾಗಾಗಿ ಯಾವ್ಯಾವುದು ನಮಗೆ ತೊಂದರೆಗಳಾಗಿದೆ, ಯಾವ ಗ್ರಹದಿಂದ ಬಾಧೆ ಇದೆ, ಗ್ರಹ ಬಾಧೆ ಅಂತ ಕರಿತೀವಿ, ತೊಂದರೆಗಳಿದ್ದಾಗ ಆ ಅವತಾರಗಳನ್ನು ಕೂಡ ನಾವು ಪೂಜಿಸಿದ್ರೆ, ಆ ಒಂದು ಹೋಮವನ್ನು ಮಾಡಿದ್ರೆ,
ಅದೊಂದು ಜಪವನ್ನ ಮಾಡಿದ್ರೆ, ಅಷ್ಟೋತ್ತರವನ್ನು ಓದ್ಕೊಂಡ್ರೆ ಆಗ್ಲೂ ಕೂಡ ಆ ಗ್ರಹದ ತೊಂದರೆ ಬಾಧೆ ನಿವಾರಣೆ ಆಗುತ್ತೆ ಅಂತ. ಅರ್ಥ ಆಯ್ತಾ? ಸೊ ಏನಕ್ಕೆ ಇವೆಲ್ಲ ಕಲಿತಾ ಇದೀವಿ ಅಂತಂದ್ರೆ ಪರಿಹಾರ ಕೊಡಕ್ಕೆ. ಇದು ಗೊತ್ತಿದ್ರೆ ನಿಮಗೆ ಪರಿಹಾರ ಕೂಡ ಸುಲಭವಾಗಿ ಕೊಡ್ಬೋದು. ಅರ್ಥ ಆಯ್ತಾ? ಸೊ ಈಗ ಮಂಗಳ ಗ್ರಹ ಅಂದ್ರೆ ನರಸಿಂಹ ಸ್ವಾಮಿ. ವಾಮನ ಕಥೆ ಗೊತ್ತಲ್ಲ ನಿಮ್ಗೆ. ಬಲಿ ಚಕ್ರವರ್ತಿ 3 ಅಡಿ ಅಂದ್ರೆ 3 ಕಾಲ್ ಆಗಲ್ಲ 1 ಅಡಿ ಅಂತಾನೆ ಇಟ್ಕೊಳ್ಳಿ. ಅದಕ್ಕೆ ಫೂಟ್ ಹೋಗಿ ಫೀಟ್ ಆಗಿರೋದು ಅಡಿ ಅಂತ. 3 ಅಡಿ ಜಾಗ ಕೊಡಪ್ಪ ಕಾಲ್ದು ಅಂತ ಕೇಳ್ತಾನೆ. ಅವ್ನ್ ನಕ್ಬಿಡ್ತಾನೆ ಬಲಿ ಚಕ್ರವರ್ತಿ. ಏನಪ್ಪಾ ನಾನು ಇಂತ ಚಕ್ರವರ್ತಿ, ಇನ್ನೇನ್ ನಾನು ದೈವ ಪಟ್ಟಕ್ಕೆ ಏರೋನ್, ನಾನು ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರ ಜೊತೆ ನಾನು ಕುತ್ಕೊಳ್ಳೋ ಅಂತ ಶಕ್ತಿ ಇರೋನು, ನನಗೋಗಿ ಬರೀ ಜಾಗ ಕೇಳ್ತಾ ಇದೆಯಲ್ಲ, ನಿನ್ನ ಪಾದದ ಜಾಗ, 3 ಹಳ್ಳಿಯನ್ನ 3 ದೇಶನ ಕೊಡ್ತೀನಿ ತಗೋ ಅಂತಾನೆ. ಬ್ರಾಹ್ಮಣ ಅಂತ ವಾಮನ ವಿಶೇಷ ಇರ್ತಾನೆ. ಬೇಡಪ್ಪ ನನಗೆ, ನಾನು ಬ್ರಾಹ್ಮಣ, ನಾನು ತಗೊಂಡ್ ಏನ್ ಮಾಡ್ಲಿ, ನಾನು ಕ್ಷತ್ರಿಯ ಆದ್ರೆ ಆಳ್ಬೋದು, ನಾನು ಬ್ರಾಹ್ಮಣ, ಹಾಗಾಗಿ ನಂಗೆ ಕೇಳ್ದಷ್ಟು ಕೊಡು ಸಾಕಪ್ಪ ನೀನು ಅಂತಾನೆ. ಅಟ್ಲೀಸ್ಟ್ 3 ಹಳ್ಳಿಯನ್ನ ತಗೋ ಅಂತಾನೆ. ಬೇಡವೇ ಬೇಡಪ್ಪ ಅಂತ 3 ಪಟ್ಟಣ ಕೇಳ್ತಾನೆ, ಬೇಡ ಅಂತಾನೆ. 3 ಹಳ್ಳಿ ತಗೋ, ಬೇಡ, ಅಟ್ಲೀಸ್ಟ್ ಹಳ್ಳಿಲಿ 3 ಎಕರೆ ಜಾಗ ಅದು ಬೇಡ ಅಂತ. ನಾನು ಕೇಳಿದಷ್ಟು ಅಷ್ಟು ಕೊಡಪ್ಪ ನೀನ್ ಸಾಕು ಅಂತ. ಆಗ ವಾಮನ ಅವನು ನೀರ್ ಹಾಕ್ಬಿಟ್ಟು, ಅದಕ್ಕೆ ನೀರಿಗೆ ಅಷ್ಟು ಮಹತ್ವ ಇರುತ್ತೆ. ಯಾವಾಗ್ಲೂ ತಿಳ್ಕೊಳ್ಳಿ, ಆಪಹ ಅಂತ ಕರಿತೀವಿ ನಾವು. ಆಪ ಅಂದ್ರೆ ಏನು? ಜಲ ಅಂದ್ರೆ ನೀರು. ನಾವ್ ಆಗಿನ ಕಾಲದಲ್ಲಿ ಅಗ್ರಿಮೆಂಟ್ ಅಂದ್ರೆ ಅದೇ. ಈಗಿನ ಕಾಲದಲ್ಲಿ ಸ್ಟಾಂಪ್ ಪೇಪರು, ಟೈಪ್ ಹೊಡೋದು, ಡ್ರಾಫ್ಟ್ 20 ಸತಿ ನೋಡೋದು, ಆಮೇಲೆ ಸೈನ್ ಮಾಡೋದು, ರಿಜಿಸ್ಟರ್ ಆಗೋದೆಲ್ಲ ಇರುತ್ತೆ. ಆಗಿನ ಕಾಲದಲ್ಲಿ ನೀರಿಗೆ ಆ ಅಂಶ ಇರ್ತಾ ಇತ್ತು. ಅವ್ರು ತಗೊಳ್ಳೋರು, ಕೈ ಇಡೋರು, ಇವರು ಅವ್ರ ಕೈ ಮೇಲೆ ಇಟ್ಬಿಟ್ಟು ನೀರನ್ನ ಹಾಕ್ಬಿಟ್ರೆ ಅದೊಂದು ರಬ್ಬರ್ ಸ್ಟಾಂಪ್ ತರ. ಅದಕ್ಕೆ ನೀರಿಗೆ ಅಷ್ಟು ಮಹತ್ವ ಇರುತ್ತೆ. ಆಗ ಕೊಡ್ತಾನೆ ಬಲಿ ಚಕ್ರವರ್ತಿ, ನೀರ್ ಹಾಕ್ತಾರೆ ವಾಮನನ್ಗೆ. ಆಗ ವಾಮನನ್ಗೆ ಆ ಭೂಮಿ ಬಂದಂಗೆ ಲೆಕ್ಕ. ಅವಾಗ ಏನಾಗ್ತಾನೆ, 3 ಜಾಗ ತಗೋ ನಿಂದು ಅಂತ ಹೇಳ್ತಾನೆ. ಆಗ ವಾಮನ ಬಹಳ ಎತ್ತರಕ್ಕೆ, ಆಕಾಶದ ಎತ್ತರಕ್ಕೆ ಬೆಳೆದು ಬಿಡ್ತಾನೆ. ಕಾಣಿಸೋದೇ ಇಲ್ಲ, ನವೋಮಂಡಲದಿಂದ ಆಚೆ ಬೆಳೆದು ಬಿಡ್ತಾನೆ. ಅವು ಭೂಮಿ ಒಂದು ಸಾಸಿವೆ ಕಾಳಷ್ಟು ಆಗ್ಬಿಡುತ್ತೆ ಅವನಿಗೆ. ಅದ್ರ ಮೇಲೆ ನಿಂತಿರ್ತಾನೆ, ಸಾಸಿವೆ ಕಾಳ ಮೇಲೆ. ಅದು ಸಾಸಿವೆ ಕಾಳೆ ಭೂಮಿ, ಹಾಗಾಗ್ಬಿಡುತ್ತೆ. ಅದಕ್ಕೆ ವಾಮನ ಅಂತ, ಗುರು ಅಂತಂದ್ರೆ ವಾಮನ ಅಂತ ಹೇಳ್ತೀವಿ. ಗುರು ಅಂದ್ರೆ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಗುರು ಅಂದ್ರೆ ದೈವ ಗುರು. ಬೃಹಸ್ಪತಿ, ಅವನ ಒರಿಜಿನಲ್ ಹೆಸರೇನು? ಬೃಹಸ್ಪತಿ ಅಂತ ಇರುತ್ತೆ. ಅದಕ್ಕೆ ಗುರು ಯಾವಾಗ್ಲೂ ಮಲ್ಟಿಪ್ಲೈ ಆಗುತ್ತೆ ಅಂತ. 1 ರೂಪಾಯಿ ಕೊಟ್ರೆ 5 ರೂಪಾಯಿ ಆಗುತ್ತೆ, 5 ರೂಪಾಯಿ ಕೊಟ್ರೆ 25 ರೂಪಾಯಿ ಆಗುತ್ತೆ, 25 ಅಂದ್ರೆ 625. ಹಾಗೆ ಇದು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನ್ ಹೇಳ್ತಾರೆ ನೋಡೋಣ, ಅದು ಏನಂತಾರೆ, ಒಂದು ಎಕ್ಸ್ಪ್ಯಾನ್ಷನ್ ಆಗುವಂಥದ್ದು. ಅದಕ್ಕೆ ಗುರುಗೆ ವಾಮನ್ಗೆ ಹೋಲಿಸ್ತಾರೆ. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಲಾಜಿಕ್ ಇದೆ. ನೆಕ್ಸ್ಟ್ ಬೃಹಸ್ಪತಿ ಆಯ್ತು. ನೆಕ್ಸ್ಟ್ ಯಾವುದು? ಪರಶುರಾಮ ಯಾವುದು? ಶುಕ್ರ. ಏನಕ್ಕೆ ಪರಶುರಾಮನಿಗೆ ಶುಕ್ರ? ಪರಶುರಾಮ ಬ್ರಾಹ್ಮಣ ಅಲ್ವಾ ರೂಪದಲ್ಲಿ, ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಸ್ತ್ರೀಗೆ ಹುಟ್ಟಿರುವಂತವನೇ ಪರಶುರಾಮ. ಅವ್ರ ತಂದೆ ಬ್ರಾಹ್ಮಣ ಆಗಿರೋದ್ರಿಂದ ಅವನು ಕೂಡ ಬ್ರಾಹ್ಮಣ ಅಂತ ಕರಿತೀವಿ. ಅವ್ನು ಮಿಕ್ಸ್ಚರ್ ಆಫ್ ಬ್ರಾಹ್ಮಣ ಅಂಡ್ ಕ್ಷತ್ರಿಯ. ಅರ್ಥ ಆಯ್ತಾ? ಅದಕ್ಕೆ ಅಷ್ಟು ಕೋಪ ತಾಪಗಳಿರುತ್ತೆ. ಬ್ರಾಹ್ಮಣ ಅಷ್ಟೇ ನಿಯಮ ನಿಷ್ಠೆ ಇರುತ್ತೆ, ಜಪತಪ ಇರುತ್ತೆ. ಅವ್ ಕ್ಷತ್ರಿಯನಷ್ಟೇ ಪರಾಕ್ರಮ, ಯುದ್ಧ ಚಾತುರ್ಯತೆ ಎಲ್ಲ ಇರುತ್ತೆ. ಅವನಿಗೆ ಶುಕ್ರನ್ ಹೋಲಿಸಿ. ಏನಕ್ಕೆ ಶುಕ್ರ ಅಂತಂದ್ರೆ ನಮ್ಗೆ ಯಥೇಚ್ಛವಾಗಿ ಹಾಲು, ಹಣ್ಣು, ಹಂಪಲು, ಬೇಕಾದ್ದು ತುಪ್ಪ, ಮೊಸರು ಎಲ್ಲ ಸಿಗುತ್ತೆ. ಎಲ್ಲಿಂದ ಸಿಗುತ್ತೆ ನಮ್ಗೆ ಹಾಲು, ತುಪ್ಪ, ಮೊಸರು ಎಲ್ಲ? ಅದು ಒಂದು ಹಸುವಿನಿಂದ ಸಿಗುತ್ತೆ. ಆ ಹಸುವಿನ ಹೆಸರೇ ಕಾಮಧೇನು. ಯಾರ ಮನೇಲಿ ಇರುತ್ತೆ ಅಂದ್ರೆ ಪರಶುರಾಮನ ಮನೆಯಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ಶುಕ್ರನಿಗೆ ಪರಶುರಾಮನಿಗೆ ಹೋಲಿಸ್ತಾರೆ. ಅರ್ಥ ಆಯ್ತಾ? ಅದಕ್ಕೆ ಯಾವ್ದು ಶುಕ್ರ ಗ್ರಹ ಇದಿರುತ್ತೋ ಪರಶುರಾಮನ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದು. ಮೈಸೂರ್ ಹತ್ರ ನಂಜನಗೂಡು ಅಂತಿದೆ, ಗೊತ್ತಿರುತ್ತೆ ಬಹುಶಃ ಎಲ್ಲಾರ್ಗು. ಅಲ್ಲಿ ನಂಜನಗೂಡು ದೇವಸ್ಥಾನ ಇರುತ್ತಲ್ಲ, ನಂಜುಂಡೇಶ್ವರ ದೇವಸ್ಥಾನ ಎದುರುಗಡೆನೆ ಇನ್ನೊಂದು ಚಿಕ್ಕದ ಒಂದು ನದಿ ಹರಿಯುತ್ತೆ. ಆ ನದಿ ಹತ್ರ ಹೋದ್ರೆ ಅಲ್ಲಿ ಪರಶುರಾಮನ ದೇವಸ್ಥಾನ ಉಂಟು. ಅರ್ಥ ಆಯ್ತಾ? ಆ ಪರಶುರಾಮ ದೇವಸ್ಥಾನಕ್ಕೆ ಹೋದ್ರು ಕೂಡ ಶುಕ್ರ ನಮ್ಮ ಜಾತಕದಲ್ಲಿ ಗಟ್ಟಿ ಮಾಡ್ಕೋಬಹುದು. ಅದೆಲ್ಲ ಪರಿಹಾರಕ್ಕೆ ಬರೆಯೋಣ ಲಾಸ್ಟ್ ಅಲ್ಲಿ. ರಾಮ ಬಂದಾಗ ಸೂರ್ಯವಂಶಿ ಅಂತೀವಲ್ಲ, ಕರೆಕ್ಟ್? ರಾಮ ಸೂರ್ಯನಿಗೆ ಹೋಲಿಸ್ತೀವಿ. ಗ್ರಹಗಳಲ್ಲಿ ಸೂರ್ಯ ಅಧಿಪತಿ ಅಂದ್ರೆ ಸಂಪೂರ್ಣವಾದ ಮನುಷ್ಯ ರಾಮ. ಆ ಸೈನ್ಸ್ ಪ್ರಕಾರ ತಗೊಂಡ್ರೆ, ವಿಜ್ಞಾನದ ಪ್ರಕಾರ ರಾಮ ಅಂದ್ರೆ ಯೋಚನೆ ಮಾಡೋ ಬುದ್ಧಿಶಕ್ತಿ ಇರುವಂತ ಒಬ್ಬ ಮನುಷ್ಯ ಅಂತ ಹೇಳ್ತೀವಿ ನಾವು ವೈಜ್ಞಾನಿಕ ರೂಪದಲ್ಲಿ. ಅಲ್ಲಿ ಬಂದಾಗ ಸೂರ್ಯ ಅಧಿಪತಿ ಆಗ್ತಾನೆ. ಎಲ್ಲ ಗ್ರಹಗಳಿಗೂ ಅಧಿಪತಿ ಯಾರು? ಸೂರ್ಯ. ಅದಕ್ಕೆ ರಾಮನಿಗೆ ಹೋಲಿಸ್ತೀವಿ. ಅರ್ಥ ಆಯ್ತಾ? ಅಷ್ಟು ಶುದ್ಧ ಸೂರ್ಯ. ಹೇಗೆ
ಆ ಅದು ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ ಸಮಾನವಾಗಿ ಅವನು ಬೆಳಕನ್ನು ಚೆಲ್ತಾನೆ, ಸಮನಾಗಿ ಅವನು ಉಷ್ಣಾಂಶವನ್ನು ಕೊಡ್ತಾನೆ. ಹಾಗೆ ರಾಮ ಕೂಡ ಅಷ್ಟೇ, ಸಮನಾಗಿ ಎಲ್ಲಾರ್ಗು ಸಮನಾಗಿರ್ತಾನೆ. ಅರ್ಥ ಆಯ್ತಾ? ಸೊ ಸೂರ್ಯ. ನೆಕ್ಸ್ಟ್ ಚಂದ್ರ ಯಾವುದು? ವಾಮನ 5 ಆಯ್ತು, ಪರಶುರಾಮ 6, 7, ಕೃಷ್ಣ 8. ರಾಮ ಅಂದ್ರೆ ಬಲರಾಮ ಅಂತ ಬರುತ್ತೆ ಒಂದು ಬೇರೆ ಒಂದು ಆ ಪುರಾಣದಲ್ಲಿ. ಈ ಪುರಾಣದಲ್ಲಿ ನಾವು ಬುದ್ಧನು ಸೇರಿಸ್ಕೊಳ್ಳೋಣ. ರಾಮ 8ನೇದ್ರಲ್ಲಿ ಕೃಷ್ಣ. ಚಂದ್ರ ಏನಕ್ಕೆ ಬಂತು? ಚಂದ್ರ ಏನಕ್ಕೆ ಬಂತು? ಎಲ್ಲರ ಮನಸ್ಸನ್ನು ನಿಗ್ರಹ ಮಾಡುವಂತ ಶಕ್ತಿ. ಚಂದ್ರಮೋ ಮನಸೋ ಜಾತಃ ಪುರುಷ ಸೂಕ್ತದಲ್ಲಿ ಬರುತ್ತಲ್ಲ ಅಲ್ವಾ, ಇದ್ರಲ್ಲೂ ಬರುತ್ತೆ. ಆ ಯಾವ್ದ್ರಲ್ಲಿ ಬೇರೆ ವೇದಗಳಲ್ಲೂ ಸುಮಾರು ಕಡೆ ಉಲ್ಲೇಖ ಬರುತ್ತೆ. ಮಂತ್ರಪುಷ್ಪದಲ್ಲೂ ಬರುತ್ತೆ ಚಂದ್ರಮೋ ಮನಸೋ ಜಾತಃ ಅಂತ. ಹಾಗಾಗಿ ಎಲ್ಲ ಮನಸ್ಸುಗಳನ್ನ ಆ ಚಂಚಲತೆ ನಿಗ್ರಹಿಸುವ ಶಕ್ತಿ ಯಾರಿಗಿರುತ್ತೆ? ಕೃಷ್ಣನಿಗೆ ಇರುತ್ತೆ. ಅದಕ್ಕೆ ಚಂದ್ರನಿಗೆ ಹೋಲಿಸ್ತೀವಿ ಕೃಷ್ಣ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂತು ಅಂದ್ರೆ ಬುದ್ಧಗೆ ಬುಧ ಗ್ರಹ ಅಂದ್ರೆ ಮೆರ್ಕ್ಯುರಿ, ಬುಧ ಗ್ರಹ. ಅದಕ್ಕೋಸ್ಕರ ಅಂದ್ರೆ ಬುದ್ಧಿ, ಯಥೇಚ್ಛವಾಗಿ ಬುದ್ಧಿ ಇರುವಂತದ್ದು, ಅದಕ್ಕೆ ಬುಧನಿಗೆ ಬುಧ ಅಂತ ಇದು ಮಾಡ್ತೀವಿ. ಕಲ್ಕಿ ಈಗಿನ ಕಾಲದಲ್ಲಿ ಸಾಮೂಹಿಕ ಅಂದ್ರೆ ಎಲ್ಲರ ಸಮೂಹ, ಸಾಮೂಹಿಕ ಅಲ್ಲ ಅದು ಸಮೂಹ. ಅರ್ಥ ಆಯ್ತಾ? ಸಾಮೂಹಿಕ ಅಂದ್ರೆ ಜನರಲ್ ಆಗ್ಬಿಡುತ್ತೆ, ಸಮೂಹ. ಎಲ್ಲ ಗ್ರಹಗಳು ಸೇರ್ಕೊಂಡ್ರೆ ಏನ್ ಬರುತ್ತೋ ಕಲಿಯುಗದಲ್ಲಿ ಅದು ಕಲ್ಕಿ ಅಂತಂದ್ರೆ ಅದು ಸಮೂಹ ಎಲ್ಲದರದ್ದು. ನೋಡಿ, ಮತ್ಸ್ಯ ಅಂತಂದ್ರೆ ಆಧ್ಯಾತ್ಮಿಕತೆ, ಮೋಕ್ಷಕಾರಕ. ಕೂರ್ಮ ಅಂತಂದ್ರೆ ಸ್ಥಿರತೆ, ಸಹನೆ. ಮಂದಾದ್ರು ಕೂಡ ಸ್ಲೋ ಅಂಡ್ ಸ್ಟಡಿ. ಕರೆಕ್ಟಾ? ಸ್ಲೋ ಅಂಡ್ ಸ್ಟಡಿ ವಿನ್ಸ್ ಅಂತೀವಿ, ಅದಕ್ಕೆ ಸಹನೆ ಮತ್ತು ಸ್ಥಿರತೆ. ವರಾಹ ಅಂದ್ರೆ ಉದ್ಧಾರ ಮತ್ತು ಶಕ್ತಿ, ವರಾಹ ಶಕ್ತಿ ಇರುತ್ತೆ. ನರಸಿಂಹ ಧೈರ್ಯ ಮತ್ತು ರಕ್ಷಣೆ. ವಾಮನ ಅಂತ ಜ್ಞಾನ ಮತ್ತು ವಿಸ್ತರಣೆ ನೋಡಿ, ಒಂದು ಎಕ್ಸ್ಪಾನ್ಷನ್ಗೆ ವಿಸ್ತರಣೆ ಸರಿಯಾದ ಪದ. ಕರೆಕ್ಟಾ? ವಿಸ್ತಾರವಾಗುವಂಥದ್ದು. ಅದಕ್ಕೆ ಯಾರು ಜ್ಞಾನಿ ಆಗಿರ್ತಾನೋ ಅವನು ಎಲ್ಲಾ ರೀತಿಯಲ್ಲೂ ವಿಸ್ತಾರವಾಗ್ಬೋದು. ಹಣಕಾಸಲ್ಲಾಗಿರ್ಬೋದು, ಬುದ್ಧಿಲಾಗಿರ್ಬೋದು. ಕರೆಕ್ಟಾ? ಅವನು ಸ್ಟೇಟಸ್ ಆಫ್ ಲಿವಿಂಗ್ ಇರ್ಬೋದು, ಎಲ್ಲದರಲ್ಲೂ ವಿಕಾಸ ಹೊಂದಿ ಮತ್ತೆ ವಿಸ್ತರಣೆ ಆಗುವಂತದ್ದು ಶಕ್ತಿ ಇರೋದು ಗುರು ಗ್ರಹಕ್ಕೆ ಮಾತ್ರ. ನೆಕ್ಸ್ಟ್ ಶುಕ್ರ ಅಂತಂದ್ರೆ ಆಸಕ್ತಿ ಮತ್ತೆ ನಿಯಂತ್ರಣ. ಎಲ್ಲಾದ್ರಲ್ಲೂ ಆಸಕ್ತಿ ಇರುತ್ತೆ, ಲಕ್ಸುರಿ. ಅದಕ್ಕೆ ಶುಕ್ರನ ಹೋಲಿಸ್ತೀವಿ. ರಾಮನಿಗೆ ಧರ್ಮ ಮತ್ತು ನಾಯಕತ್ವ. ನೋಡಿ, ಲೀಡರ್ಶಿಪ್ ಕ್ವಾಲಿಟೀಸ್ ಬಂತು. ಧರ್ಮ ಮತ್ತು ನಾಯಕತ್ವ ರಾಮನಿಗೆ ಹೋಲಿಸ್ತೀವಿ. ಕೃಷ್ಣನಿಗೆ ಯಾವಾಗ್ಲೂ ಪ್ರೀತಿ ಮತ್ತೆ ಕರುಣೆ. ಕೃಷ್ಣ ಅಂದ ತಕ್ಷಣ ಏನ್ ನೆನಪು ಬರುತ್ತೆ ನಿಮ್ಗೆ? ಯಾವಾಗ್ಲೂ ನಗ್ನಗ್ತಾ ಇರುವಂತ ಮುಖ ನೆನಪು ಬರುತ್ತೆ ಅಲ್ವಾ? ಯಾವಾಗ ಕೋಪಿಸ್ಕೊಂಡಿರೋದು ಅದು ನೆನಪೇ ಬರಲ್ಲ. ಕೃಷ್ಣ ಅಂದ್ರೆ ಯಾವಾಗ್ಲೂ ಮಂದಹಾಸ, ಮನಸ್ಸನ್ನು ಚಿತ್ತವನ್ನು ಯಾವಾಗ್ಲೂ ಕೂಡ ಮಂದಹಾಸದಿಂದನೇ ತಗೊಂಡು ಹೋಗುವಂತದ್ದು. ಕೃಷ್ಣ ಅಂತಂದ್ರೆ ಹೆಸರು ಕೇಳಿದ್ರೆ ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಪ್ರೀತಿ ಮತ್ತೆ ಕರುಣೆ. ಬುಧ ಅಂದ್ರೆ ಬುದ್ಧಿಶಕ್ತಿ ಮತ್ತು ತರ್ಕ ಅಂದ್ರೆ ಲಾಜಿಕ್. ಬುದ್ಧಿ ಕರೆಕ್ಟ್ ಆಗಿ ಯಾರಿಗೆ ಬುಧ ಗ್ರಹ ಜಾತಕದಲ್ಲಿ ಶುದ್ಧನಾಗಿರ್ತಾನೋ, ಬಲವಾಗಿರ್ತಾನೋ ಅವ್ರ ವಾಕ್ಚಾತುರ್ಯ ಬಹಳ ಚೆನ್ನಾಗಿರುತ್ತೆ. ನೋಡಿ, ಬೇಕಾದ್ರೆ ನಿಮ್ ಜಾತಕಗಳು ತೆಗೆದು ನೋಡಿ. ಬುಧ ಗ್ರಹ ಗಟ್ಟಿ ಇತ್ತು ಅಂತಂದ್ರೆ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕುತ್ಕೊಂಡಿದ್ರೆ ಅವ್ರಿಗೆ ವಾಕ್ಚಾತುರ್ಯ ಚೆನ್ನಾಗಿರುತ್ತೆ, ಬುದ್ಧಿಶಕ್ತಿ ಚೆನ್ನಾಗಿರುತ್ತೆ, ಮೆಮೊರಿ ಚೆನ್ನಾಗಿರುತ್ತೆ. ಏನೇ ಕೊಟ್ರು 10 ಪೇಜ್ ಇದ್ರು ರಾತ್ರಿ ಕುತ್ಕೊಂಡು ಬೆಳಗ್ಗೆ ಅಷ್ಟೊತ್ತು ಕಂಠಪಾಠ ಮಾಡ್ಬಿಟ್ಟಿರ್ತಾರೆ. ಫಡ 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 ಬುಲೆಟ್ ಹೊಡೆದಂಗೆ ಹೇಳ್ತಾ ಇರ್ತಾರೆ ಮಂತ್ರಗಳು. ಏನೂ ತಪ್ಪಿಲ್ಲ. ಅವ್ರದೆಲ್ಲ ಬುಧ ಚೆನ್ನಾಗಿರ್ಬೇಕು. ಮತ್ತೆ ನೀವೆಲ್ಲ ಜ್ಯೋತಿಷ್ಯ ಕಲಿತಾ ಇರ್ತೀರಾ, ಒಂದಲ್ಲ ಒಂದ್ ರೀತಿ ನಿಮ್ಗೆಲ್ಲ ಇವತ್ತು ಯಾರು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀರೋ ನಿಮ್ ಜಾತಕಗಳನ್ನ ನೋಡ್ಕೊಳ್ಳಿ. ಒಂದಲ್ಲ ಒಂದ್ ರೀತಿ ಅದು ನೀಚ ಸ್ಥಾನದಲ್ಲಿ ಇದ್ರೂ ಕೂಡ ಅದು ಯಾವ್ದೋ ಒಂದು ಗುರು ದೃಷ್ಟಿನೋ ಇಲ್ಲ ಶುಕ್ರ ದೃಷ್ಟಿನೋ ಇಲ್ಲಾಂದ್ರೆ ಒಳ್ಳೆಯ ಗ್ರಹಗಳ ಯುತಿ ಕೂಡ ಇರುತ್ತೆ ಬುಧ ಗ್ರಹಕ್ಕೆ. ಅರ್ಥ ಆಯ್ತಾ? ನಮ್ಮ ಜ್ಯೋತಿಷ್ಯ ಶಾಸ್ತ್ರ ನೀವೆಲ್ಲ ಕಲಿತಾ ಇದ್ರ, ಬರ್ತಾ ಇದ್ರ ಈ ತರಗತಿಗೆ, ಈ ಪಾಠ ಕೇಳ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಬುಧ ಗ್ರಹ ಸ್ಟ್ರಾಂಗ್ ಆಗಿರ್ತಾನೆ. ನೋಟ್ ಡೌನ್ ಮಾಡ್ಕೊಳ್ಳಿ ಬೇಕಾರೆ. ಅಸ್ಟ್ರಾಲಜಿ, ಯಾರು ಜ್ಯೋತಿಷ್ಯ ಶಾಸ್ತ್ರ ಇವೆಲ್ಲ ಕಲಿತೀರಾ ಅದು ಅವ್ರಿಗೆ ಬುಧ ಗಟ್ಟಿ ಇರ್ಬೇಕು ಜಾತಕದಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕಲ್ಕಿ. ಇದು ಕಲ್ಕಿ ಯಾವುದೇ ಗ್ರಹಗಳನ್ನ ಕೊಟ್ಟಿಲ್ಲ. ಇದು ಬರೀ 9 ಗ್ರಹ ಬುಧನಿಗೆ ಸಮಾಪ್ತಿ ಆಯ್ತು. ಇಲ್ಲ ಬುಧ ಇಲ್ಲ ಅಂತಂದ್ರೆ ಬಲರಾಮ ಅಂತ ತಗೋತೀವಿ, ಬುಧನ್ ಬಿಟ್ಬಿಡ್ತೀವಿ. ಆಗ್ಲೂ ಕೂಡ 9 ಗ್ರಹಕ್ಕೆ 9 ಅವತಾರಗಳನ್ನ ಕಲ್ಪಿಸ್ತೀವಿ. ಅರ್ಥ ಆಯ್ತಾ? ಇದು ಒಂದೊಂದು ಪುರಾಣದಲ್ಲಿ ಒಂದೊಂದ್ ತರ ಹೇಳ್ತಾರೆ. ಅರ್ಥ ಆಯ್ತಾ? ಒಂದು ಸುಮಾರು ಎಲ್ಲ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ತರ ಹೇಳ್ತಾರೆ.
ಬಟ್ ನಮಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಹಳ ಸುಲಭವಾಗಿ ಇದನ್ನ ನೆನ್ಪಿಟ್ಕೊಂಡ್ರೆ ಎಷ್ಟೋ ನಾವು ಕಲ್ತ್ಕೊಂಡಂಗೆ ಆಗತ್ತೆ. ಅದಕ್ಕೋಸ್ಕರ ಇದನ್ನ ಹೇಳಿದ್ದು. ಅರ್ಥ ಆಯ್ತಾ? ನೆಕ್ಸ್ಟ್, ಇದೊಂದು ಒಳ್ಳೆ ಕಾನ್ಸೆಪ್ಟ್, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಆದ್ರೂ ಕೂಡ ಯಾರಿಗೆ ಗೊತ್ತಿರಲ್ವೋ ಇವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದೇನಿದು? ಅಹೋ ರಾತ್ರ. ಟೈಪ್ ಮಾಡಿ ಚಾಟಿಂಗ್ ಅಲ್ಲಿ ಏನಂತ, ಯಾರು ಗೊತ್ತಿದೆ? ಅಹೋ ರಾತ್ರ. ಏನ್ ಅಹೋ ರಾತ್ರ? ಏನಪ್ಪ ಇದೇನೋ ಬರ್ದ್ಬಿಟ್ಟಿದ್ದಾರೆ, ಕೇಳೇ ಇಲ್ವಲ್ಲ ನಾವು ಅಂತೀವಿ. ಅಹೋರಾತ್ರ. ಏನದು ಅಹೋರಾತ್ರ ಅಂತಂದ್ರೆ, ನೋಡಿ ಇಲ್ಲಿ ಅಹೋ ಅಂತಂದ್ರೆ ಏನು? ಹಗಲು. 12 ಅವರ್. ಒಂದು ದಿನದಲ್ಲಿ ಎಷ್ಟು ಅವರ್ ಇರುತ್ತೆ? ಒಂದು ದಿನದಲ್ಲಿ ಒಂದು ದಿನ ಎಷ್ಟು ಗಂಟೆಗಳಿರುತ್ತೆ? 24 ಗಂಟೆ. 24 ಅವರ್. ಕರೆಕ್ಟಾ? 24 ಅವರ್ ಇರುತ್ತೆ. ಅದರಲ್ಲಿ ಹಗಲು ಎಷ್ಟಿರುತ್ತೆ? 12 ಅವರ್ ಹಗಲು, 12 ಅವರ್ ರಾತ್ರಿ. ಕರೆಕ್ಟಾ? ಹಗಲಿನ ಸಮಯ, ರಾತ್ರಿಯ ಸಮಯ. ಹಾಗಾಗಿ ಅಹೋ ಅಂತಂದ್ರೆ ಹಗಲು 12 ಅವರ್. ನೆನ್ಪಿಟ್ಕೊಳ್ಳಿ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್, ತುಂಬಾ ಕೆಲ್ಸಕ್ಕೆ ಬರುತ್ತೆ ಇದು. ಆಯ್ತಾ? ಅಹೋ ಆಯ್ತು. ನೆಕ್ಸ್ಟ್ ರಾತ್ರ ಅಂತಂದ್ರೆ ನಿಮ್ಗೆ ಗೊತ್ತೇ ಇದೆ. ರಾತ್ರ ಅಂದ್ರೆ ರಾತ್ರಿ. ಎಷ್ಟು ಅವರು? 12 ಅವರು. ಇದು 12 ಅವರು, ಇದು 12 ಅವರು. ಎಷ್ಟಾಯ್ತು ಟೋಟಲ್? ಒಂದು ದಿನ. ಒಂದು ದಿನಕ್ಕೆ ಎಷ್ಟವರು? 24 ಗಂಟೆಗಳು. ಕರೆಕ್ಟಾ? ಅಹೋ ರಾತ್ರ. ಇದರಲ್ಲಿ ಆ ತೆಗೆದುಬಿಡಿ, ಅಹೋರಾತ್ರ ಅಂತ ಬರೀರಿ, ಆ ತೆಗೆದುಬಿಡಿ, ಆ ಬೇಡ ನಮ್ಗೆ. ಇದರಲ್ಲಿ ಲಾಸ್ಟ್ ಅಲ್ಲಿ ತ್ರಾ ತೆಗೆದುಬಿಡಿ. ಇದು ಸ್ಟಾರ್ಟಿಂಗು ಆ ಅಂತ ತೆಗೆದುಬಿಡಿ, ತ್ರಾಲಿ ಲಾಸ್ಟ್ ತೆಗೆದುಬಿಡಿ. ಏನ್ ಬಂತು? ಹೋರ. ಕೇಳಿದ್ರಾ? ಡೈಲಿ ನಾವು ಅದೇ ಮಾತಾಡ್ತಾ ಇರ್ತೀವಿ. ಏನದು ಹೋರ ಅಂತಂದ್ರೆ? ಇಂಗ್ಲಿಷ್ ಅವರು ನಮ್ಮ ಹತ್ರ ಕಾಪಿ ಹೊಡೆದಿರೋದು. ಹೋರ ಅಂತಂದ್ರೆ ಏನು? ಹೋರ ಅಂತಂದ್ರೆ ಹೋರ 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 ಹೋಗಿ ಅವರ್ ಆಗಿದೆ ಇಂಗ್ಲಿಷ್ ಅಲ್ಲಿ. ಅವರ್, 1 ಅವರ್, 2 ಅವರ್. ಇಲ್ಲಿಂದ ಮೈಸೂರಿಗೆ ಎಷ್ಟಪ್ಪ? 3 hours ಆಗುತ್ತೆ ಸರ್ ಅಂತಾರೆ. 3 hours ಅಲ್ವಾ? ಆರ್. ಹೋರ ಹೋಗಿ ಆರ್ ಆಗಿದೆ ಇಂಗ್ಲಿಷ್ ಅವ್ರಿಗೆ. ಇಂಗ್ಲಿಷ್ ಅವರೆಲ್ಲ ಆರ್ ಆರ್ ಅಂತೀವಿ, ಬಟ್ ನಮ್ಮ ಸಂಸ್ಕೃತದ ಪದ ಅದು. ಸಂಸ್ಕೃತದ ಪದ ಹೋಗಿ ಆರ್ ಆಗಿದೆ. ಅರ್ಥ ಆಯ್ತಾ? ಹೋರ ಅಂದ್ರೆ ಆರ್. ಹೋರಶಾಸ್ತ್ರ ನಮ್ದೆಲ್ಲ. ನಾವು ಜ್ಯೋತಿಷ್ಯ ಶಾಸ್ತ್ರ ಇನ್ನೊಂದೇನು ಕರಿತೀವಿ ನಾವು? ಜ್ಯೋತಿಷ್ಯ ಶಾಸ್ತ್ರನ ಹೋರಾಶಾಸ್ತ್ರ ಅಂತೀವಿ. ಅಂದ್ರೆ ಗಂಟೆಗಳು, ಸಮಯ. 24 ಗಂಟೆಯಲ್ಲಿ ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆ ಅಲ್ವಾ? ನಾವು ಜಾತಕವನ್ನು ತಗೊಂಡಾಗ ಏನ್ ಹೇಳ್ತೀವಿ? ಆ ಮನುಷ್ಯನ, ವ್ಯಕ್ತಿಯ ಜೀವನದಲ್ಲಿ ಏನ್ ನಡೆಯುತ್ತೆ, ಅವನ ಸಮಯ ಒಂದು 100 ವರ್ಷ ಇರ್ಬೋದು, 50 ವರ್ಷ ಇರ್ಬೋದು, 70 ವರ್ಷ ಇರ್ಬೋದು. ಅವನ ಜೀವನದಲ್ಲಿ ಘಟ್ಟಗಳು ಏನೇನಾಗ್ಬಹುದು ಅಂತ ನಾವು ಹೇಳ್ತೀವಿ, ಫಲ ಕೊಡ್ತೀವಿ ಅಲ್ವಾ? ಅದಕ್ಕೆ ಹೋರ ಅಂತಂದ್ರೆ ಸಮಯ. ಆರ್ ಆರ್ ಅಂತ ಆಗುತ್ತೆ ಹೋರ. ಅದಕ್ಕೆ ಹೋರಾಶಾಸ್ತ್ರ. ಹೋರಾಶಾಸ್ತ್ರ ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ. ಆ ಸಮಯನ ನಿರ್ಧಾರವನ್ನ ಮಾಡಿ, ಸಮಯದ ಬಗ್ಗೆ ಅಂದ್ರೆ ಯಾವಾಗ ಏನೇನಾಗುತ್ತೆ ಘಟನೆಗಳು. 23 ವರ್ಷದಲ್ಲಿ ನಿಮಗೆ ಲಾಟ್ರಿ ಹೊಡೆಯುತ್ತೆ, 25 ವರ್ಷದಲ್ಲಿ ಮದುವೆ ಆಗುತ್ತೆ, 27 ವರ್ಷದಲ್ಲಿ ನಿಮ್ಗೆ ಒಳ್ಳೆ MLA ಆಗ್ತೀರಾ ನೀವು. ಅವೆಲ್ಲ ಹೇಳ್ತಿರಲ್ಲ ಟೈಮಿಂಗು, ಅದೆಲ್ಲ ಯಾವ್ದ್ರಿಂದ ಬರುತ್ತೆ? ಹೋರಾಶಾಸ್ತ್ರದಿಂದನೇ ಬರೋದು. ಹೋರ ಅಂತಂದ್ರೆ ಏನು? ಅಹೋರಾತ್ರ. ಅಹೋ ಅಂತಂದ್ರೆ ಬೆಳಗಿನ ಜಾವ, ರಾತ್ರ ಅಂದ್ರೆ ಗೊತ್ತೇ ಇದೆ ರಾತ್ರಿ. ಎರಡು ಸೇರಿದ್ರೆ 24 ಗಂಟೆ ಆಗುತ್ತೆ. ಅದ್ರ ದಿನದ ಒಂದು ಗಂಟೆಯ ನಿರ್ಧಾರ. ಅರ್ಥ ಆಯ್ತಾ? ಸಮಯದ ನಿರ್ಧಾರ 24 ಗಂಟೆ ಆಗುತ್ತೆ. 24 ಗಂಟೆ ಇಸ್ಕೊಳ್ತು ಎಷ್ಟು ಹೊರ ಬರುತ್ತೆ ಅಂತಂದ್ರೆ 24 ಹೊರ ಬರುತ್ತೆ. 24 ಗಂಟೆ ಅಲ್ವಾ? ಗಂಟೆಗಳು 24 ಹೋರಾಗಳು ಬರುತ್ತೆ. ಅರ್ಥ ಆಯ್ತಾ? ಹಾಗಾದ್ರೆ 1 ಗಂಟೆಗೆ ಎಷ್ಟು ಹೊರ ಆಯ್ತು? 1 ಗಂಟೆಗೆ 1 ಹೋರ. ಯಾವಾಗಲೂ ಅಷ್ಟು 1 ಗಂಟೆಗೆ 1 ಹೋರ. ಹೇಗೆ ನಿರ್ಧಾರ ಆಗ್ತಾ ಇತ್ತು? ಹೇಗೆ ನಿರ್ಧಾರ ಮಾಡಿದ್ದಾರೆ ನಮ್ಮವರು ಅಂತಂದ್ರೆ, ನೋಡಿ ಈಗ ಈ ಚಕ್ರವನ್ನು ತಗೊಳ್ಳಿ. 24 ಗಂಟೆಗೆ 20 ಹೋರ ಅಲ್ವಾ? ನೋಡಿ, ಇದು ಇಲ್ಲಿಂದ ಇದು ಸೂರ್ಯೋದಯ ಕಾಣಿಸ್ತಾ ಇದೆ ಇಲ್ಲಿ. ಸೂರ್ಯೋದಯ ಎಲ್ಲಿಂದ? ಈ ಪಾಯಿಂಟ್ ಇಂದ ಸೂರ್ಯೋದಯ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ಸೂರ್ಯೋದಯ ಸ್ಟಾರ್ಟ್ ಆದಾಗ ಇಲ್ಲಿಂದ ಹಿಂಗ್ ಬರುತ್ತೆ. ಇದು ಮಧ್ಯಾಹ್ನ 12 ಗಂಟೆ. 12 ಗಂಟೆ ಮಧ್ಯಾಹ್ನ. ಆಯ್ತಾ? ಹಿಂಗೆ ಬಂತು ಅಂದ್ರೆ ಸೂರ್ಯಾಸ್ತ ಆಗುತ್ತೆ. ತಿರುಗಿ ಇಲ್ಲಿಂದ ತಗೊಳ್ಳಿ, ಇದೇನಾಗುತ್ತೆ? 12 ಗಂಟೆ. 12 ಅವರು ಅಹೋ. ಇದು ಅಹೋ. ಅಹೋ ಅಂದ್ರೆ
ಬೆಳಗಿನ ಜಾವ, ಅದಕ್ಕೆ ಇಲ್ಲಿ ಬೆಳಕಲ್ಲಿ ತೋರಿಸಿದೆ. 12 ಹೋರಗಳು ಬರುತ್ತೆ. 1ನೇ ಹೋರ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಹೋರ ಸೂರ್ಯೋದಯ ಸಮಯ. ಸೂರ್ಯೋದಯ ಯಾವಾಗ ಆಗ್ತಾನೋ ಅದೇ ಸೆಕೆಂಡ್ ಅಲ್ಲಿ, ಅದೇ ಸಮಯದಲ್ಲಿ ಸೂರ್ಯೋದಯ ಪ್ಲಸ್ ಹೋರ ಅವಾಗಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ 1 ಅವರ್, ಅಂದ್ರೆ ಎಕ್ಸಾಕ್ಟ್ ಆಗಿ 1 ಅವರ್ ಅಲ್ಲ, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅರ್ಥ ಆಯ್ತಾ? ಅದೆಲ್ಲ ಹೆಂಗ್ ಗೊತ್ತಾಗುತ್ತೆ? ಅದೆಲ್ಲ ನಮಗೆ ಎಫಿಮೆರಿಸ್ ಅಂತ ಬರುತ್ತೆ, ಇಂಗ್ಲಿಷ್ ಎಫಿಮೆರಿಸ್. ಅಂದ್ರೆ ಆಕ್ಚುಲ್ ಆಗಿ ಎಷ್ಟು ಕರೆಕ್ಟ್ ಆಗಿ ನಮ್ಮ ಭೂಮಿ 24 ಗಂಟೆ ಸುತ್ತುತ್ತೆ ಅಂತೀವಿ, ಕರೆಕ್ಟಾ? ಒಂದು ದಿನದಲ್ಲಿ. ಬಟ್ 24 ಗಂಟೆ ಇರಲ್ಲ, ಕರೆಕ್ಟ್ ಆಗಿ 00 ಇರಲ್ಲ. ಅದು 23 ಇರ್ಬೋದು, ಇಲ್ಲ 24 ಚೇಂಜ್ ಇರ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಹಾಗಾಗಿ ಅದನ್ನ ಡೈಲಿ ಅದು ಹೆಂಗಿರುತ್ತೆ ಅಂದ್ರೆ ಸ್ಯಾಟಲೈಟ್ಸ್ ಎಲ್ಲ ನೋಡ್ಕೊಂಡು ಅದಕ್ಕೆ ಮಾಡಿರ್ ನಮ್ಮ ಋಷಿಗಳು ಆಗಿನ ಕಾಲದಲ್ಲೇ ಮಾಡಿರ್ತಾರೆ. ಅರ್ಥ ಆಯ್ತಾ? ಇವಾಗ ಅದು ನಮ್ಗೆ ಟೆಲಿಸ್ಕೋಪ್ ಎಲ್ಲ ನಾಸಾ ಇಂದ ಇರೋದ್ರಿಂದ ಕರೆಕ್ಟ್ ಆಗಿ ನಮ್ಗೆ ಡಿವೈಡ್ ಆಗುತ್ತೆ, ಎಷ್ಟು ಟೈಮಲ್ಲಿ ಎಷ್ಟು ಮೂವ್ಮೆಂಟ್ ಆಗುತ್ತೆ ಏನು ಅಂತ. ಅದ್ರ ಪ್ರಕಾರ ನಮಗೆ ಪಂಚಾಂಗದಲ್ಲಿ ಸಿಗುತ್ತೆ, ಇಲ್ಲ ಅಂತಂದ್ರೆ ನಮ್ಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ. ಅದು ಆಪ್ ನಾನು ಹೇಳಿದ್ನಲ್ಲ, ಹಿಂದೂ ಕ್ಯಾಲೆಂಡರ್, ಅದರಲ್ಲೇ ನೋಡೋಣ ಇವಾಗ. ಆಯ್ತಾ? ಸೊ ರಾತ್ರಿ ನೋಡಿ, ಸೂರ್ಯೋದಯ, ಸೂರ್ಯಾಸ್ತ, ಸೂರ್ಯಾಸ್ತ ಆದ್ಮೇಲೆ ಹಿಂಗೇ ಬರುತ್ತೆ, ಬೆಳಗಿನ ಜಾವ ತನಕ ಬರುತ್ತೆ. ಹಾಗೆ ಸೈಕಲ್ ಹೋಗ್ತಾನೆ ಇರುತ್ತೆ, ಪೂರ ಹೋಗ್ತಾನೆ ಇರುತ್ತೆ. ಇದು ತಲೆ ಕೆಡಿಸ್ಕೊಬೇಡಿ, ಇದು ಪ್ಲಾನೆಟರಿ ಅವರ್ಸ್ ಅಂತೀವಿ. ಅಂದ್ರೆ ಇದು ನೋಡಿ, ಇದು ಸಿಂಬಲ್ ಅಂದ್ರೆ ಚಿಹ್ನೆ, ಸೂರ್ಯನ ಚಿಹ್ನೆ ಇದು ಚಂದ್ರನ ಚಿಹ್ನೆ, ಇದು ಮಂಗಳನ ಚಿಹ್ನೆ, ಬುಧನ ಚಿಹ್ನೆ, ಇದು ಗುರು. ಇದೆಲ್ಲ ನಾನು ಹೇಳ್ಕೊಡ್ತೀನಿ ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಈಗ ನಮ್ಗೆ ಇದು ಇಷ್ಟು ಮಾತ್ರ ಬೇಕು ನಮ್ಗೆ. ಅಂದ್ರೆ ಎಷ್ಟು ಹೋರ ಇರುತ್ತೆ ಒಂದು ದಿನದಲ್ಲಿ? 24 ಹೋರಗಳು ಇರುತ್ತೆ. ಬೆಳಗಿನ ಹೋರ ಎಷ್ಟು? 12. ರಾತ್ರಿಯ ಹೋರ ಎಷ್ಟು? 12. ಬೆಳಗಿನ ಹೋರ ಯಾವಾಗಿಂದ ಯಾವಾಗ ಇರುತ್ತೆ? ಸೂರ್ಯೋದಯ ಸಮಯದಿಂದ ಸೂರ್ಯಾಸ್ತಯ ಸಮಯ ತನಕ ಇರುತ್ತೆ. ರಾತ್ರಿ ಹೋರ, ಹಗಲು ಹೋರ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತವರೆಗೆ ಇರುತ್ತೆ. ರಾತ್ರಿ ಹೋರ ಸೂರ್ಯಾಸ್ತದಿಂದ ಹಿಡಿದು ಸೂರ್ಯೋದಯ ತನಕ ಇರುತ್ತೆ. ಇದು ತಲೆಯಲ್ಲಿ ಗೊತ್ತಿದೆ, ಬಹಳ ಸಿಂಪಲ್ ಆಗಿದೆ. ಏನು ಕಾಂಪ್ಲಿಕೇಶನ್ಸ್ ಇದೆಯಾ? ಏನು ಕಾಂಪ್ಲಿಕೇಶನ್ಸ್ ಇದ್ರೆ ಯಾರ ಕೈ ಎತ್ತಿ, ಬೇಕಾದ್ರೆ ಅದು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಬಹಳ ಸುಲಭ ಇದೆ ಅನ್ಕೋತೀನಿ ಅಲ್ವಾ? ಏನೋ ಇತ್ತು ಅಂದ್ರೆ ದಯವಿಟ್ಟು ತಿಳಿಸಿ, ಇನ್ನೊಂದ್ಸತಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಏನಪ್ಪ ಇದೇನೋ ಟೇಬಲ್ ಹಾಕ್ಬಿಟ್ಟಿದ್ದಾರೆ ಸಡನ್ ಆಗಿ, ಏನ್ ಇಷ್ಟೊಂದೆಲ್ಲ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಅಂತೀರ? ಎಂತದೂ ಇಲ್ಲ, ತುಂಬಾ ಸುಲಭ ಇದು. ಏನು ಅಂತಂದ್ರೆ ನೋಡಿ, ದಿನದ ಹೋರಾಪಟ್ಟಿ, ಇದು ದಿನದ ಹೋರಾಪಟ್ಟಿ. ನೆಕ್ಸ್ಟ್ ಸ್ಲೈಡ್ ತಗೊಂಡ್ರೆ ರಾತ್ರಿ ಹೋರಾಪಟ್ಟಿ. ನೋಡಿ, ದಿನದ ಹೋರಾಪಟ್ಟಿ ಯಾವಾಗಿಂದ ಯಾವಾಗ? ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ. ಸೂರ್ಯಾಸ್ತದವರೆಗೆ. ರಾತ್ರಿ ಹೋರಾಪಟ್ಟಿ, ಹೋರಾಪಟ್ಟಿ, ಪಟ್ಟಿ ಅಂದ್ರೆ ಲಿಸ್ಟ್, ಟೇಬಲ್. ರಾತ್ರಿ ಹೋರ ಯಾವಾಗಿಂದ ಇರುತ್ತೆ? ಸೂರ್ಯಾಸ್ತದಿಂದ ಸೂರ್ಯೋದಯವರೆಗೆ ಇರುತ್ತೆ. ಹೆಂಗಪ್ಪ ಇದು ತಗೊಳ್ಳೋದು ಅಂತಂದ್ರೆ ಬಹಳ ಸುಲಭ. ನೋಡಿ, ಇವಾಗ ಅಪ್ರಾಕ್ಸಿಮೇಟ್ ಆಗಿ ದಿನಾಗ್ಲೂ ಇವಾಗೆಲ್ಲ ಒಂದು 6:35, 6:40, 6:25 ಆ ರೀತಿ ಸೂರ್ಯೋದಯ ಆಗ್ತಾ ಇರುತ್ತೆ. ಪಂಚಾಂಗದಲ್ಲಿ ಕೊಟ್ಟಿರ್ತಾನೆ, ಇಲ್ಲ ನೀವು ಮೊಬೈಲ್ ಅಲ್ಲಿ ಇಟ್ಬಿಟ್ಟು ಟುಡೇ ಸನ್ರೈಸ್ ಟೈಮ್ ಇನ್ ಮೈಸೂರು, ಸನ್ರೈಸ್ ಟೈಮ್ ಇನ್ ಬ್ಯಾಂಗ್ಳೂರ್, ಸನ್ರೈಸ್ ಇನ್ ಚೆನ್ನೈ, ಬಾಗಲ್ಕೋಟ್, ಬಿಜಾಪುರ್, ಎಲ್ಲಿರ್ತೀರೋ ನೀವು, ಅದು ಸೂರ್ಯೋದಯ ಸಮಯ ಕೊಡು ಅಂತಂದ್ರೆ ಗೂಗಲ್ ಹೇಳ್ಬಿಡುತ್ತೆ ಇಷ್ಟಕ್ಕೆ ಸೂರ್ಯೋದಯ ಆಗುತ್ತೆ ಅಂತ. ಬಟ್ ಈ ಪಟ್ಟಿ ಇದೆಯಲ್ಲ, ನಿಮ್ಗೆ ಕಲ್ಸಕ್ಕೋಸ್ಕರ ನಾವು ಅಪ್ರಾಕ್ಸಿಮೇಟ್ ಅಂದ್ರೆ ಅಂದಾಜು ಬೆಳಿಗ್ಗೆ 6 ಗಂಟೆ ಅಂತ ತಗೊಳ್ಳೋಣ, ಅಂದಾಜು. ಓಕೆ, ಯಾರು ಬೈಯಾಟ್ ಮಾಡೋ ಅವಶ್ಯಕತೆ ಇಲ್ಲ, ಲಾಜಿಕ್ ಹೇಳ್ಕೊಡ್ತೀನಿ, ತುಂಬಾ ಸುಲಭ. 6 ಗಂಟೆ ಅಂದ್ರೆ ದಿನದ ಹೋರ ಅಂದ್ರೆ ಯಾವಾಗಿಂದ ಯಾವಾಗ? ಬೆಳಿಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ, ಕರೆಕ್ಟಾ? ಅಂದಾಜು ಬೆಳಿಗ್ಗೆ 6 ಗಂಟೆ ಸೂರ್ಯೋದಯ ಆಯ್ತು ಅಂತಂದ್ರೆ ಸಂಜೆ 6 ಗಂಟೆಗೆ ಸೂರ್ಯಾಸ್ತ ಅನ್ಕೊಳ್ಳಿ, 12 ಅವರ್ ಅನ್ಕೊಳ್ಳಿ ಎಕ್ಸಾಕ್ಟ್ ಆಗಿ. ಬಟ್ ಆದ್ರೆ ವಾಸ್ತವವಾಗಿ 12 ಅವರ್ ಇರುತ್ತಾ? 12 ಅವರ್ ಇರಲ್ಲ, ಹೆಚ್ಚು ಕಮ್ಮಿ ಇರುತ್ತೆ. 11:15, 11:45, 12 ಗಂಟೆಗಳು ಹೆಚ್ಚು ಕಮ್ಮಿ ಬರುತ್ತೆ. ದಿನ ಹೇಗೆ ನಿರ್ಧಾರವಾಗಿ 24 ಗಂಟೆ ಇರಲ್ವೋ ಹಾಗೆ 12 ಅವರ್ ಕೂಡ ಇರಲ್ಲ. ದಿನ ಕೂಡ ಇರಲ್ಲ, ರಾತ್ರಿ ಕೂಡ ಇರಲ್ಲ, ಸ್ವಲ್ಪ ವ್ಯತ್ಯಾಸಗಳು ಆಗುತ್ತೆ. ನಮಗೆ ಇವಾಗ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಸೂರ್ಯೋದಯ ಎಷ್ಟೊತ್ತಿಗೆ ಆಗ್ತಾ ಇದೆ? ಅಂದಾಜು 6 ಗಂಟೆಗೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಸೂರ್ಯಾಸ್ತ ಆಗೋದು? ಸಂಜೆ 6 ಗಂಟೆಗೆ. ಅದೇ ರಾತ್ರಿ ಹೋರ, ರಾತ್ರಿ ಹೋರ ಸಂಜೆ 6 PM ಬರ್ತೀನಿ, ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ ರಾತ್ರಿಯ ಹೋರ.
ರಾತ್ರಿ ಹೋರ ಅಂತ ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಈಗ ಇಲ್ಲಿಗೆ ಬನ್ನಿ, ನೋಡಿ ಇಲ್ಲಿ ವಾರ, ಎಷ್ಟು ವಾರಗಳಿವೆ? 9 ವಾರ ಇದೆಯಾ? ಅಂದ್ರೆ ದಿನಗಳು ಇಲ್ಲ. ಬರೀ ನಾವು ಗ್ರಹಗಳು ಮಾತ್ರ ತಗೋತೀವಿ, ಛಾಯಾಗ್ರಹ ತಗೊಳಲ್ಲ. ರಾಹುವಾರ ಕೇತುವಾರ ಅಂತ ಹೇಳ್ತೀವಾ? ಇಲ್ಲ, ನಮಗೆ ಅದು ಛಾಯಾಗ್ರಹಗಳು ಬೇಡ, ಯಾಕಂದ್ರೆ ಕಾಣಿಸೋದೇ ಇಲ್ಲ ಅದು. ಅದನ್ನ ಇಟ್ಕೊಂಡು ಏನ್ ಮಾಡೋದು ಅಂದ್ಬಿಟ್ಟು ಬರೀ 7 ದಿನಗಳನ್ನ ಮಾತ್ರ ತಗೊಂಡಿದ್ದಾರೆ ಋಷಿಗಳು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ. ಅರ್ಥ ಆಯ್ತಾ? ಸೊ ಹೀಗೆ 7 ವಾರಗಳು ಮಾತ್ರ ಇಟ್ಕೊಂಡಿರ್ತಾರೆ. ಹೆಂಗೆ ಶುರು ಆಗುತ್ತೆ ಅಂತಂದ್ರೆ ನೋಡಿ, ಭಾನುವಾರ ಫಸ್ಟ್ ಬನ್ನಿ, ಭಾನುವಾರ ಬರೋಣ. ಇದು ಮೊದಲನೆಯ ವಾರದ ಮೊದಲನೇ ದಿನ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 6ರಿಂದ 7 ಗಂಟೆ ನೋಡಿ, ಸೂರ್ಯೋದಯ ಎಷ್ಟೊತ್ತಾಗುತ್ತೆ ಅಂದಾಜು ಇಲ್ಲಿ ಕೊಟ್ಟಿರೋದು ನಾನು, 6 ಗಂಟೆಯಿಂದ 7 ಗಂಟೆ, 7ರಿಂದ 8, ಇದು ಒಂದನೇ ಹೋರ, ಇದು 2ನೇ ಹೋರ, 3ನೇ ಹೋರ, 4ನೇ ಹೋರ, 5ನೇ ಹೋರ, 6ನೇ ಹೋರ, 7ನೇ ಹೋರ, 8ನೇ ಹೋರ, 9, 10, 11, 12. ನೋಡಿ ಹೇಗೆ 12 ಗಂಟೆಗಳಿದೆಯೋ. ಮುಂಚೆ ಗಂಟೆ ಅಂತ ಇರಲಿಲ್ಲ, ಅದು ಗಂಟೆಗಳು ಇರಲಿಲ್ಲ, ಸಮಯ ಇದರಲ್ಲಿ ಹೋರ ಅಂತಾನೆ ಕರಿತಾ ಇದ್ದಿದ್ದು. ಅರ್ಥ ಆಯ್ತಾ? 12 ಹೋರ ಆಯ್ತು. ಯಾವುದು? ದಿನದ ಹೋರದಲ್ಲಿ. ರಾತ್ರಿ ಹೋರದಲ್ಲೂ ಸೇಮ್ 12 ಹೋರಗಳು ಬರುತ್ತೆ. ನೋಡಿ ಇಲ್ಲಿ 6 ಗಂಟೆ ಬೆಳಗ್ಗೆ ಶುರು ಆಯ್ತು ಅಂದ್ರೆ ಸಂಜೆ 6 ಗಂಟೆ ತನಕ ಇರುತ್ತೆ. 1 ಅವರ್ಗೆ ಒಂದೊಂದು ಹೋರ. ಇಷ್ಟ ಅರ್ಥ ಆಗಿದೆ? ಸಿಂಪಲ್. ಇವ್ ನೋಡಿ ಇಂಟ್ರೆಸ್ಟಿಂಗ್ ಆಗಿ ಹೋಗೋಣ. ನೀವು ಭಾನುವಾರ ಸೂರ್ಯೋದಯ ಟೈಮಲ್ಲಿ ಏನು ಹೋರ ಇರುತ್ತೆ? ಸೂರ್ಯ ಹೋರ ಇರುತ್ತೆ. ಅರ್ಥ ಆಯ್ತಾ? ಸೋಮವಾರ ಯಾವ ಹೋರ ಇರುತ್ತೆ? ಸೋಮ ಅಂತಂದ್ರೆ ಏನು? ಇನ್ನೊಂದು ಹೆಸರು ಚಂದ್ರ, ಚಂದ್ರನ ಹೋರ ಇರುತ್ತೆ. ಮಂಗಳವಾರ ಸೂರ್ಯೋದಯ ಟೈಮಲ್ಲಿ 6ರಿಂದ 7 ಏನಿರುತ್ತೆ? ಮಂಗಳ ಹೋರ ಇರುತ್ತೆ, ಅದಕ್ಕೆ ಅದಕ್ಕೆ ಮಂಗಳವಾರ. ನೆಕ್ಸ್ಟ್ ಬುಧ 6ರಿಂದ 7 ಗಂಟೆ ಸೂರ್ಯೋದಯ ಟೈಮಲ್ಲಿ ಬುಧವಾರದ ಹೊತ್ತು ಏನಿರುತ್ತೆ? ಬುಧ ಹೋರ ನಡೆಯುತ್ತೆ, ಅದಕ್ಕೆ ಅದನ್ನು ಬುಧವಾರ ಅಂತ ಕರಿತೀವಿ. ಗುರು ಹೋರ ನಡೀತಾ ಇರುತ್ತೆ ಗುರುವಾರ, ಅದಕ್ಕೆ ಗುರುವಾರ. ಯಾವ ಟೈಮಲ್ಲಿ? ಸೂರ್ಯೋದಯ ಟೈಮಲ್ಲಿ. ಶುಕ್ರವಾರ ಶುಕ್ರ ಹೋರ ನಡೀತಾ ಇರುತ್ತೆ. ಒಂದೊಂದು ಗ್ರಹಕ್ಕೂ ಹೋರ ಅಂತ ಕೊಟ್ಟಿರ್ತೀವಿ. ಅವಾಗ 6ರಿಂದ 7 ಶುಕ್ರ ಹೋರ ನಡೀತಾ ಇರುತ್ತೆ, ಅದಕ್ಕೆ ಅವತ್ತಿನ ದಿವಸ ನಾವು ಶುಕ್ರವಾರ. ಇವತ್ತು ಯಾವ ವಾರ? ಶನಿವಾರ. ಹಂಗಾರೆ ಇವತ್ತು ಸೂರ್ಯೋದಯ ಟೈಮಲ್ಲಿ ಏನ್ ವಾರ? ಏನಿರ್ಬೇಕು? ಶುಕ್ರ ಇರಬೇಕು, ಅಂದ್ರೆ ಸಾರಿ ಶನಿ ಇರಬೇಕು. ಇವತ್ತು ಶನಿವಾರ ಅಲ್ವಾ? ಹಾಗೆ 6ರಿಂದ 7 ಗಂಟೆ ಸಮಯ ಅಂದಾಜು. ಇವತ್ತಿಂದು ಸೂರ್ಯೋದಯ ಟೈಮ್ ಎಷ್ಟು ಅಂತ ನೋಡೋಣ, ಆಪ್ ಅಲ್ಲಿ ಗೊತ್ತಾಗತ್ತೆ ನಮ್ಗೆ. ಅವಾಗ ಅದ್ರ ಮೇಲೆ ನಿರ್ಧಾರ ಮಾಡೋಣ. ಬಟ್ ನಮ್ಗೆ ಕಲ್ತ್ಕೊಳಕ್ಕೇನು? 6ರಿಂದ 7 ಸೂರ್ಯೋದಯ ಸಮಯದಿಂದ 1 ಗಂಟೆ ಕಾಲ. ಅದೆಷ್ಟೊತ್ತನ 6:30 ಆದ್ರೆ 6:30ಯಿಂದ 7:30, 7:30 ಆದ್ರೆ 7:30ಯಿಂದ 8:30. ಹಾಗೆ ಸೂರ್ಯೋದಯ ಸಮಯದಿಂದ 1 ಗಂಟೆಗಳ ಕಾಲ ಅಂದಾಜು ಅವತ್ತಿನ ದಿವಸ ಏನಿರುತ್ತೋ ಹೋರ ನಡೀತಾ ಇರುತ್ತಲ್ಲ, ಆ ಹೋರ ಅದ್ರ ತಕ್ಕನ ಅನುಗುಣವಾಗಿ ವಾರವನ್ನು ನಿರ್ಧರಿಸಲಾಗಿದೆ. ಹೇಗ್ ಬಂತು ವಾರಗಳು? ಗೊತ್ತಾಯ್ತಲ್ಲ ನಿಮ್ಗೆ? ಭಾನುವಾರ ಸೋಮವಾರ. ಏನಕ್ಕೆ ಭಾನುವಾರ ಸೋಮವಾರ ಅಂತಾನೆ ಕರಿಬೇಕು? ಬೇರೆ ಬೇರೆ ಏನೋ ಕರಿಬೋದಲ್ಲ. ಏನಕ್ಕೆ ಅಂತಂದ್ರೆ ಫಸ್ಟ್ ಇದು ಹೋರಗಳು ಬಂತು. ಅಂದ್ರೆ ಭಾನುವಾರ ಇದು ಸೂರ್ಯ ಇರೋದ್ರಿಂದ ಅವತ್ತಿನ ದಿವಸ ಶುಭ ಅಲ್ವಾ? ಸೂರ್ಯೋದಯ ಟೈಮಲ್ಲಿ ಯಾವ ಶುರು ಆಗುತ್ತೋ ಸೂರ್ಯ ಶುರು, ಅದಕ್ಕೆ ಅದನ್ನ ಭಾನುವಾರ ಅಂತ ಇಡ್ರಿ ಅಂದ್ಬಿಟ್ಟು ಭಾನುವಾರ ಅಂತ ಕರೆದ್ರು. ಸೋಮವಾರ ನೆಕ್ಸ್ಟ್ ಮುಂದಿನ ದಿನ ಬಂತು. ಸೂರ್ಯೋದಯ ಆಗೋ ಟೈಮಲ್ಲಿ ಚಂದ್ರ ಹೋರ ನಡೀತಾ ಇತ್ತು. ಚಂದ್ರ ಹೋರ ಹಾಗಾಗಿ ಅದಕ್ಕೆ ಆ ದಿನಕ್ಕೆ ಒಂದು ಹೆಸರು ಇಡೋಣ ಅಂದ್ಬಿಟ್ಟು ಅದಕ್ಕೆ ಸೋಮವಾರ ಅಂತ ಇಟ್ರು. ಮುಂದಿನ ವಾರ ನೋಡಿದ್ರು ಮಂಗಳ ಹೋರ ಬಂತು, ಅದಕ್ಕೆ ಆ ಪೂರ್ತಿ ದಿನಕ್ಕೆ ಏನಂತಾರೆ? ಮಂಗಳವಾರ. ನೆಕ್ಸ್ಟ್ ಬುಧ ಬಂತು ಬುಧವಾರ, ಗುರು ಬಂತು ಗುರುವಾರ, ಶುಕ್ರ ಬಂತು ಶುಕ್ರವಾರ, ಶನಿ ಬಂತು ಶನಿವಾರ. ಅರ್ಥ ಆಯ್ತಾ ಹೇಗೆ ಬಂತು ಅಂತ? ಸೇಮ್ ಇದು ಕೂಡ ಬೇರೆಯವರು, ಬೇರೆ ದೇಶದವರು ಕೂಡ ನಮ್ಮ ಒಂದು ಇದನ್ನೇ ಅವರು ಕೂಡ ಅಳವಡಿಸ್ಕೊಂಡಿದ್ದಾರೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರನೇ ನಾವು ಏನ್ ಫಾಲೋ ಮಾಡ್ತೀವಿ. ಹೇಗ್ ಬಂತು ಇದು ನೋಡಿ, ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಪುರಾಣಗಳು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಸನಾತನ ಧರ್ಮ ಅಂತ ಹೇಳೋದು. ಅಂದ್ರೆ ಪ್ರತಿಯೊಂದು ಸಿಗುತ್ತೆ ಪ್ರಪಂಚದಲ್ಲಿ, ಏನೇನು ಇರುತ್ತೋ ಎಲ್ಲಾನು ಸಿಗುತ್ತೆ. ಇದು ಒಂಥರ ಸಾಗರ ಇದ್ದಂಗೆ ನಮ್ಮ ಸನಾತನ ಧರ್ಮ. ಎಲ್ಲ ಕೂಡ ಸಿಗುತ್ತೆ. ಪ್ರತಿಯೊಂದು ನಿರ್ಧಾರ ಆಗೋದು ಕೂಡ ಇದರಿಂದಾನೆ, ನಮ್ಮ ಸನಾತನ ಧರ್ಮದ ಜ್ಯೋತಿಷ್ಯ ಶಾಸ್ತ್ರದಿಂದ ಕೂಡ ತಗೋಬಹುದು ನಾವು. ಅರ್ಥ ಆಯ್ತಾ? ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಕೂಡ ನಾವು ಒಂದು ಸನಾತನ ಧರ್ಮದ ಒಂದು ಅಂಗ ಅಂತ ಹೇಳ್ತೀವಿ, ವೇದಾಂಗ. ಅರ್ಥ ಆಯ್ತಾ ಹೇಗ್ ಬಂತು ಅಂತ? ಬಟ್ ಇದೆಲ್ಲ ಏನೋ ಕೊಟ್ಟಿದ್ರೆ. ನೆಕ್ಸ್ಟ್ ಸೂರ್ಯ ಆಯ್ತು ಸರ್, 7ರಿಂದ 8 ಏನೋ ಶುಕ್ರ ಬಂದ್ಬಿಟ್ಟಿದ್ಯಲ್ಲ, 8ರಿಂದ 9 ಬುಧ ಬಂತಲ್ಲ, ಹೆಂಗೆ ನೆನ್ಪಿಟ್ಕೊಳ್ಳೋದು ಇಷ್ಟೊಂದೆಲ್ಲ ಅಂತಾರೆ? ಏನು ಅವಶ್ಯಕತೆನೇ ಇಲ್ಲ. ಅದಕ್ಕೊಂದು ಶ್ಲೋಕ ಇದೆ. ಇದು ಆಕ್ಚುಲಿ ಶ್ಲೋಕದ ರೂಪ ಬೇರೆ ಇದೆ, ಅದು ಇದೇ ಅರ್ಥ ಬರೋ ತರ ನಾನು ಇಂಗ್ಲಿಷ್ ಅಲ್ಲಿ ಬರ್ಕೊಂಡಿದ್ದೀನಿ. ಬಟ್ ಕನ್ನಡದಲ್ಲಿ ಎಷ್ಟಾಗುತ್ತೋ ಅಷ್ಟು ಅನುವಾದ ಮಾಡಿದ್ದೀನಿ.
ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾ ಸುತಃ ಇದ್ ನೆನ್ಪಿಟ್ಕೊಂಡ್ರೆ ಸಾಕು. ಈ ಟೇಬಲ್ ನಮ್ ಸುಮ್ನೆ ಆಡ್ಕೊಂಡು ನಾವೇ ಮಾಡ್ಕೊಳ್ಬಹುದು. ಈ ಎಲ್ಲ ನಾವು ನೋಡ್ಕೊಂಡು ಹಂಗೆ ಟೈಪ್ ಮಾಡ್ಕೋಬಹುದು. ಹೆಂಗೆ ಅಂದ್ರೆ ಇದೊಂದು ನೆನ್ಪಿಟ್ಕೋಬೇಕು. ಅರ್ಕ ಅಂದ್ರೆ ಏನು? ಅರ್ಕ ಅಂದ್ರೆ ಯಾರು? ಸೂರ್ಯ. ಬರ್ಕೊಳ್ಳಿ, ಅರ್ಕ. ಅದಕ್ಕೆ ಅರ್ಕ ಗಿಡ ಅಂತೀವಲ್ಲ ನಾವು, ಎಕ್ಕದ ಗಿಡಕ್ಕೆ ಅರ್ಕ. ಅದಕ್ಕೆ ಸೂರ್ಯ ಅರ್ಕ. ಶುಕ್ರ ಗೊತ್ತು, ಶುಕ್ರ ಗ್ರಹ. ಬುಧ ಗೊತ್ತು, ಬುಧ ಗ್ರಹ. ಚಂದ್ರ ಗೊತ್ತು, ಚಂದ್ರ ಗ್ರಹ. ಮಂದ ಅಂದ್ರೆ ಯಾರು? ಮಂದ ಅಂದ್ರೆ ವೆರಿ ಗುಡ್, ಯಾರು ಟೈಪ್ ಮಾಡಿದ್ರು? ಶನಿ. ಎಕ್ಸಲೆಂಟ್, ಶನಿ ಗ್ರಹ. ಜೀವ ಅಂದ್ರೆ ಏನು? ನಾನು ಹೇಳ್ತಾ ಇರ್ತೀನಿ, ಗುರುಗ್ರಹ. ವೆರಿ ಗುಡ್. ಜೀವ ಅಂದ್ರೆ ಗುರುಗ್ರಹ, ಬರ್ಕೊಳ್ಳಿ. ಜೀವ ಅಂದ್ರೆ ಗುರು. ಧರಾಸುತಃ ಯಾರು? ಧರಾಸುತಃ ಅಂತಂದ್ರೆ ಇದು ಮಂಗಳ ಗ್ರಹ. ಮಂಗಳ ಗ್ರಹ, ಅದಕ್ಕೆ ಧರಾಸುತಃ. ಧರ ಅಂತಂದ್ರೆ ಯಾರು? ಭೂದೇವಿ, ಭೂತಾಯಿಯ ಸುತ ಅಂದ್ರೆ ಮಗ. ಅರ್ಥ ಆಯ್ತಾ? ಧರ ಅಂದ್ರೆ ಭೂತಾಯಿಯ ಮಗ ಯಾರು? ಮಂಗಳ ಗ್ರಹ ಅಂತ ಹೇಳೋದು. ಅದಕ್ಕೆ ಭೂಗರ್ಭ ಸಂಭೂತಂ ಅಂತ ಹೇಳೋದು. ಭೂಮಿಯ ಒಂದು ಭಾಗ ಹೋಗಿ ಮಂಗಳ ಗ್ರಹ ಆಯ್ತಂತೆ. ರೆಡ್ ಪ್ಲಾನೆಟ್ ಅಂತ, ಕೆಂಪು ಗ್ರಹ, ಅದೇ ಮಂಗಳ. ಮಂಗಳಂಗೆ ಇನ್ನೊಂದು ಹೆಸರೇನು? ಕುಜಗ್ರಹ. ಕರೆಕ್ಟಾ? ಕುಜಗ್ರಹ. ಇನ್ನೊಂದು ಹೆಸರೇನು ಮಂಗಳಕ್ಕೆ? ಅಂಗಾರಕ. ಅಂಗರಕ್ಷಕ ಅಂತ ಹೇಳ್ತೀವಿ ನಾವು, ಕಟ್ಟಪ್ಪ ತರ. ಅಂಗಾರಕ. ಮಂಗಳ ಗ್ರಹಕ್ಕೆ ಮಂಗಳ ಒಂದು ಹೆಸರು. ಎರಡನೇದು ಕುಜಗ್ರಹ, ಕುಜ ಅಂತೀವಿ. ಮೂರನೇದು ಅಂಗಾರಕ ಅಂತೀವಿ. ಮೂರೂ ಒಂದೇ. ಅರ್ಥ ಆಯ್ತಾ? ಇನ್ನೊಂದು ನಾವು ಸಂಸ್ಕೃತ ಹೇಳ್ಬೇಕಾದ್ರೆ ಧರಾಸುತಃ ಅಂತ ಹೇಳ್ತೀವಿ, ಅದು ಕೂಡ ಮಂಗಳ ಗ್ರಹನೇ ಆಗತ್ತೆ. ನೆನ್ಪಿಟ್ಕೊಳ್ಳಿ. ಅರ್ಕ ಅಂತಂದ್ರೆ ಯಾರು? ಸೂರ್ಯ. ಶುಕ್ರ ಗೊತ್ತು ನಿಮ್ಗೆ, ಬುಧ ಗೊತ್ತೇ ಇದೆ, ಚಂದ್ರ ಗೊತ್ತೇ ಇದೆ. ಮಂದ ಅಂದ್ರೆ ಶನಿ. ಮಂದ ಗ್ರಹ ಅಂದ್ರೆ ಶನಿ. ಎಲ್ಲಾದ್ರೂ ನಿಧಾನವಾಗಿರೋ ಚಲಿಸುವಂತದ್ದು ಯಾವುದು? ಶನಿ ಗ್ರಹ. ಅದಕ್ಕೆ ಮಂದ ಅಂತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಮಂದನ ಮಗನೇ ಮಾಂದಿ. ರಾಹುಕಾಲ, ಮಾಂದಿ ಕಾಲ, ಗುಳಿಕ ಕಾಲ ಎಲ್ಲ ಹೇಳ್ತೀವಲ್ಲ ನಾವು, ಅದಕ್ಕೆ ಮಂದನ ಮಗನೇ ಮಾಂದಿ ಅಂತ ಹೇಳ್ತೀವಿ. ಶನಿಗಿಂತ 100ರಷ್ಟು 1000ರಷ್ಟು ಪವರ್ಫುಲ್. ಕಂಡು ಬಿಟ್ಟ ಎಲ್ಲಿ ಯಾವ ಮನೆ ಕೂತ್ಕೊಂತಾನೋ ಆ ಮನೆ ನಾಶನ ಆಗ್ಬಿಡುತ್ತೆ. ಅಂದ್ರೆ ಕರೆಕ್ಟ್ ಆಗಿ ನಿಯಮನಿಷ್ಠೆಯಿಂದ ನಡ್ಕೋಬೇಕು. ಆ ಮಾಂದಿ ಬಗ್ಗೆನೂ ನಾವು ಕಲ್ತ್ಕೋತೀವಿ ಗ್ರಹಗಳಲ್ಲಿ, ಉಪಗ್ರಹಗಳಲ್ಲಿ. ಅರ್ಥ ಆಯ್ತಾ? ಸೊ ಮಂದ ಅಂತಂದ್ರೆ ಶನಿ ಆಗ್ತಾನೆ. ಜೀವ ಅಂತಂದ್ರೆ ಗುರು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಜೀವ ಅದೇ ನಮ್ಮ ಬಾಡಿ, ಫಿಸಿಕಲ್ ಬಾಡಿ, ನಮ್ಮ ದೇಹ ಬಂದಾಗ ಅದಕ್ಕೆ ಗುರು ಅಂತ ಹೇಳ್ತೀವಿ. ಧರಾಸುತಃ ಮಂಗಳ. ಎಲ್ಲ ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎಲ್ಲ ಹೇಳ್ಕೊಂಡು ಭಯಪಟ ಮಾಡಿ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ. ಇದೊಂದು ಇಟ್ಕೊಂಡ್ಬಿಟ್ರೆ ಸಾಕು. ಹೆಂಗೆ ಅಂತಂದ್ರೆ ನೋಡ್ಕೊಳ್ಳಿ. ಇವಾಗ ಇಲ್ಲಿ ಅರ್ಕ ಬಂತ, ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ. ತಿರ್ಗಾ ಸ್ಟಾರ್ಟ್ ಸೈಕಲ್. ಏನೋ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ. ನೆಕ್ಸ್ಟ್ ಇಲ್ಲ ಅದು. ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ಅದಕ್ಕೆ ನೋಡಿ, ಇಲ್ಲಿ ಬಂತು ಜೀವ ಧರಾಸುತಃ. ತಿರ್ಗಿ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ. ಅರ್ಕ ಶುಕ್ರ ಬುಧ ಅಲ್ಲಿಗೆ ನಿಂತ್ಕೊಂಡ್ಬಿಡುತ್ತೆ. ತಿರ್ಗಾ ಶುಕ್ರ ನೋಡ, ಬುಧ ಹಂಗೆ ಹೋಗ್ತಾ ಇರುತ್ತೆ, ಒಂದೊಂದೇ ಸೈಕಲ್ ಹೋಗ್ತಾ ಇರುತ್ತೆ. ಬಟ್ ಸೋಮವಾರದ ಹೊತ್ತು ಏನ್ ಮಾಡ್ಬೇಕು ಅಂದ್ರೆ, ವಾರಕ್ಕೆ ಏನ್ ಮಾಡ್ಬೇಕು, ಒಂದೊಂದು ವಾರಕ್ಕೂ ಬೆಳಗಿನ ಜಾವದಲ್ಲಿ ಯಾವ ಹೋರ ಇರುತ್ತೋ ಹಾಗೆ ಆ ವಾರವನ್ನ ನಾವು ನಿರ್ಧರಿಸಿರ್ತೀವಿ. ಅರ್ಥ ಆಯ್ತಾ? ಫಸ್ಟ್ ಭಾನುವಾರದಿಂದ ಶುರು ಮಾಡಿ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವ ಧರಾಸುತಃ. ಹಂಗೆ ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಸ್ಟಾಪ್. ನೆಕ್ಸ್ಟ್ ಮಂಗಳವಾರ ಬನ್ನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಅರ್ಕ ಇಲ್ಲ, ಅರ್ಕ ಶುಕ್ರ ಬುಧ ಇಲ್ಲ, ಇದು ಚಂದ್ರ ಬಂದ್ಬಿಡ್ತಾನೆ ಅವತ್ತಿನ ದಿವಸ. ಬುಧ ಚಂದ್ರ ಮಂದ ಜೀವ ಧರಾಸುತಃ. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾಸುತಃ. ಹಂಗೆ ತಿರ್ಗಿ ಅರ್ಕ ಬರುತ್ತೆ, ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ರಾತ್ರಿ ಕಂಟಿನ್ಯೂ ಆಗುತ್ತೆ. ಹಿಂಗೆ ಮಂಗಳವಾರ ಒಂದೊಂದೇ ಎಲ್ಲಿಂದ ಸ್ಟಾಪ್ ಆಗುತ್ತೋ, ಇಲ್ಲಿ ಮಂಗಳ ಅಂತಂದ್ರೆ ಇಲ್ಲಿ ಧರಾಸುತ ಆಗೋಯ್ತು. ನೆಕ್ಸ್ಟ್ ಅರ್ಕ ಬರ್ಬೇಕು. ನೋಡಿ, ಮಂಗಳ ಆಯ್ತು, ಅರ್ಕ ಬರುತ್ತೆ. ಪ್ರಸಾದ್ ಸರ್ ಹೇಳಿ. ಕೈ ಎತ್ತಿದ್ರ ಪ್ರಸಾದ್ ಸರ್? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಪ್ರಸಾದ್ ಸರ್. ಏನ್ ಡೌಟ್ ಇತ್ತಾ? ಹಾಗೆ ಅರ್ಥ ಆಯ್ತಾ ಇವಾಗ ಹೇಗ್ ಬಂತು ಇದು ಅಂತ ಟೇಬಲ್? ಸೊ ಇದು ಬಹಳ 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 ಇಂಪಾರ್ಟೆಂಟ್. ಏನಕ್ಕೆ ಇವೆಲ್ಲ ಬೇಕು ನಮ್ಗೆ? ಇದರಿಂದ ಏನ್ ಶಾಸ್ತ್ರ ಹೇಳ್ಬೋದಾ ನಾವು? ಏನಕ್ಕೆ ಬೇಕು ಅದು ಮುಂದಕ್ಕೆ ಬರೋಣ. ಇದು ಹೇಗೆ ನಾವು ಮುಹೂರ್ತಕ್ಕೆ ಯೂಸ್ ಮಾಡ್ತೀವೋ, ಇದು ಕೂಡ ನಾವು ದಿನದ ಮುಹೂರ್ತಕ್ಕೆ ಯೂಸ್ ಮಾಡ್ತೀವಿ. ರಾತ್ರಿ ಕೂಡ ಅಷ್ಟೇ. ನೋಡಿ, ಅರ್ಕ ನೋಡಿ, ಇಲ್ಲಿ ಬುಧವಾರ ಬಂತು, ಅಂದ್ರೆ ರಾತ್ರಿ ಹೊತ್ತಿದ್ದು. ಇದು ರಾತ್ರಿ.
ಇಲ್ಲಿ ಶುರು ಆಯ್ತು ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ. ಹೆಂಗೆ ಇಲ್ಲಿ ಬುಧವಾರ ಇಲ್ಲಿ ಸೂರ್ಯ ಬಂದ್ಬಿಡ್ತಲ್ಲ ಸರ್ ಅಂದ್ರೆ ಹಿಂದ್ಗಡೆ ಹೋಗ್ಬೇಕು ನಾವು. ಅಂದ್ರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂಡಾಗ ಕಂಟಿನ್ಯೂಸ್ ಆಗಿ ಬರುತ್ತೆ. ಅರ್ಥ ಆಯ್ತಾ? ಸೊ ಇದು ಕನ್ಫ್ಯೂಸ್ ಮಾಡ್ಕೊಬಿಡಿ. ಇದು ಸಾಯಂಕಾಲ, ಇದು ಸಾಯಂಕಾಲ ನೋಡಿ, ಭಾನುವಾರ ಗುರುವಾರ ಇದೆ, ಸೋಮವಾರ ಶುಕ್ರವಾರ ಇದೆ, ಹಂಗಲ್ಲ. ಅದು ಬೆಳಗಿನ ಜಾವ 6 ಗಂಟೆಗೆ ಶುರು ಮಾಡ್ಬೇಕು. ಭಾನುವಾರ ಅಂತಂದ್ರೆ ಅರ್ಕದಿಂದ ಶುರು ಮಾಡಿ ಬಂದಾಗ ಕ್ಲೀನ್ ಆಗಿ ಹೋಗ್ತಾ ಇರುತ್ತೆ. ಯಾರು ಪ್ರಸಾದ್ ಅನ್ನೋ ಕೈ ಎತ್ತಾನೆ ಇದ್ರೆ ಅವಾಗಿಂದ. ಅರ್ಥ ಆಯ್ತಾ? ಸೊ ಹೀಗೆ ಒಂದೇ ಸೈಕಲ್ ರನ್ ಆಗ್ತಾ ಇರುತ್ತೆ. ಸೊ ನೀವೇ ಈ ಟೇಬಲ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ಬೇಕು ಅಂತಂದ್ರೆ ಇದನ್ನ ಬಾಯ್ಪಾಠ ಮಾಡಬೇಕು ನೀವು. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವಧರ ಸುತಃ, ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವಧರ ಸುತಃ ಅಂತ ನಿಮ್ಗೆ ಯಾವಾಗ ಆದಾಗ ಮಾಡ್ಕೊಳ್ಳಿ. ಅದ್ರ ಬಂದ್ರೆ, ಇಲ್ಲಾಂದ್ರೆ ಬಯಾಟ್ ಮಾಡೋದು ಅವಶ್ಯಕತೆ ಇಲ್ಲ. ಏನಕ್ಕೆ ಅಂದ್ರೆ ಆಪ್ ಇದೆ, ಆಪ್ ಅಲ್ಲಿ ತೋರಿಸ್ತೇನೆ ಹೆಂಗ್ ಮಾಡೋದು ಅಂತ. ಮತ್ತೆ ಏನಕ್ಕೆ ಉಪಯೋಗಿಸ್ಬೇಕು ಬಹಳ ವಿಶೇಷವಾಗಿ ಕಲ್ತ್ಕೊಳ್ಳೋಣ. ನೋಡಿ, ಇದೊಂದು ಸ್ಲೈಡ್ ಸಾಕು ನಿಮಗೆ. ಇದೊಂದು ಮೊಬೈಲ್ ಅಲ್ಲಿ ಯಾವನ್ನ ಹಾಕಿಟ್ಕೊಂಡಾಗ ಏನಿದಕ್ಕೆ ಹೋರ್ಗಳು ಯೂಸ್ ಮಾಡಬೇಕು ಅಂತ ನೋಡಿ. ಮುಹೂರ್ತಗಳು ಅಂತಂದ್ರೆ ಬಹಳ ವಿಶೇಷವಾಗಿ ಬಹಳ ಶಕ್ತಿಶಾಲಿಯಾಗಿರುವಂತಹ ಒಂದು ಸಮಯ. ಅಂದ್ರೆ ದೈವ ಅನುಗ್ರಹ ಇರುವಂತ ಸಮಯಕ್ಕೆ ನಾವು ಮುಹೂರ್ತ ಅಂತ ಹೇಳ್ತೀವಿ ಅಲ್ವಾ? ಸುಮುಹೂರ್ತ ಅಂದ್ರೆ ಎಲ್ಲ ಶುಭ ಆಗುವಂತದ್ದು. ಶುಭ ಮುಹೂರ್ತ ಇಲ್ಲಾಂದ್ರೆ ಸುಮುಹೂರ್ತ. ಇನ್ನೊಂದು ದುರ್ಮುಹೂರ್ತ ಇರುತ್ತೆ, ಅಂದ್ರೆ ಎಲ್ಲ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸುವಂತದ್ದು ದುರ್ಮುಹೂರ್ತ. ಅರ್ಥ ಆಯ್ತಾ? ಯಾರಿಗಾನ ಬ್ಲಾಕ್ ಮ್ಯಾಜಿಕ್ ಮಾಡ್ಬೇಕು ಅಂದ್ರೆ ದುರ್ಮುಹೂರ್ತಾನ ಯೂಸ್ ಮಾಡ್ತಾರೆ. ಬೇರೆಯವ್ರಿಗೆ ಏನನ್ನ ಕೆಟ್ಟದ್ ವಹಿಸ್ಬೇಕು ಅಂದಾಗ ಏನೋ ತಂತ್ರ ಮಾಡಬೇಕು ಅಂದ್ರೆ ದುರ್ಮುಹೂರ್ತ ಉಪಯೋಗಿಸ್ತಾರೆ. ಅರ್ಥ ಆಯ್ತಾ? ಸೊ ಅದು ದುರ್ಮುಹೂರ್ತ ನಮಗೆ ಬೇಡವೇ ಬೇಡ, ಅದು ಸವಾಸನೆ ಬೇಡ. ನಮಗೆ ಬರೀ ಸುಮುಹೂರ್ತಗಳಿಗೆ ಬರ್ತೀವಿ. ಯಾರು ಪ್ರಸಾದ್ ಕೈ ಎತ್ತಾ ಇದ್ರ ಅವಾಗಿಂದ? ದಯವಿಟ್ಟು ತೊಂದರೆ ಮಾಡಬಾರ್ದು ಕ್ಲಾಸ್ಗೆ. ಇತ್ತು ಅಂದ್ರೆ ಅನ್ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಚಾಟ್ ಮಾಡಿ. ಅರ್ಥ ಆಯ್ತಾ? ಸೊ ಈಗ ಸೂರ್ಯ ಹೋರ ಬರೋಣ. ಸೂರ್ಯ ಹೋರ ಏನು ಅಂತಂದ್ರೆ, ಸೂರ್ಯ ಏನಕ್ಕೆ ಉಪಯೋಗಿಸ್ಬೇಕು ಅಂತಂದ್ರೆ ಶಕ್ತಿಶಾಲಿ, ಅಂದ್ರೆ ಬಹಳ ಶಕ್ತಿಶಾಲಿಯಾಗಿರ್ತಾನೆ, ಉತ್ಸಾಹಭರಿತವಾಗಿರ್ತಾನೆ, ಬಲವಾಗಿರ್ತಾನೆ, ಆಡಳಿತ ಸಂಬಂಧಿತ ಕಾರ್ಯಗಳು ಮತ್ತು ಅಧಿಕಾರದ ಕೆಲಸಗಳಿಗೆ ಅನುಕೂಲವಾಗಿರುತ್ತದೆ. ಅರ್ಥ ಆಯ್ತಾ? ಸೊ ಐ ಥಿಂಕ್ ಅದು ನೋಟು ಪಾಪ ಅವಾಗಿಂದ ಇದು ಮಾಡ್ತಾ ಇದಾರೆ, ನೋಡೋಣ. ಇವಾಗ ಮಾಡ್ತೀನಿ ನೋಡಿ. ಪ್ರಸಾದ್ ಅವರೇ ಮಾತಾಡಿ. ಗುರುಗಳೇ, ಜಸ್ಟ್ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ನೀವು ಹಿಂದೆ ಹೋರಗಳಲ್ಲಿ ನಾವು ಎವ್ರಿ ಅವರ್ ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೂ ಟೇಬಲ್ ಹಾಕೊಳ್ಳೋದಕ್ಕೆ ನನಗೊಂದು ಸುಲಭ ಅನ್ಸಿದ್ದೇನು ಅಂದ್ರೆ, ಫಸ್ಟ್ 6 ರಿಂದ 7 ಗಂಟೆ ಬರ್ಕೊಂಡ್ಬಿಟ್ರೆ ಫಸ್ಟ್ ಇದಕ್ಕೆ ಹೋಗಿ ಹಗಲು ಹೋರ ಪಟ್ಟಿಗೆ. ಸೊ ನಮ್ಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ಅದು ಬರ್ಕೊಂಡ್ಬಿಟ್ರೆ ನೆಕ್ಸ್ಟ್ ಲಾಸ್ಟ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು. ಶುಕ್ರ ಶನಿ ಸೂರ್ಯ ಚಂದ್ರ ಮಂಗಳ ಬುಧ ಗುರು. ನೆಕ್ಸ್ಟ್ ಬುಧ ಗುರು ಬರ್ಕೊಂಡ್ಬಿಟ್ಟು ಕಂಟಿನ್ಯೂಸ್. ಹಲೋ, ಕೇಳಿಸ್ತಿದೆ ಗುರುಗಳೇ? ಕೇಳಿಸ್ತಿದೆ. ಪ್ರಸಾದ್ ಕೇಳಿಸ್ತಿದೆ ಗುರುಗಳೇ? ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ ಗುರುಗಳೇ. ಕೇಳಿಸ್ತಾ ಇದೆ ಗುರುಗಳೇ? ಕೇಳಿಸ್ತಾ ಇದೆ, ಸರಿಯಾಗಿ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಸರ್. ಸರ್, ಗುರುಗಳು ಏನ್ ಹೇಳ್ಕೊಡ್ತಿದಾರೋ ಅದ್ರ ಕಡೆ ಗಮನ ಕೊಡಿ. ಸುಮ್ನೆ ಯಾಕೆ ಕನ್ಫ್ಯೂಷನ್ ಮಾಡ್ಕೊಂಡು ಅಲ್ವಾ? ಅವ್ರು ಅಷ್ಟಲ್ದಿರ ಹೇಳ್ಕೊಟ್ಟಿರ್ತಾರ, ಇಷ್ಟೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮಾಡಿ. ಗುರುಗಳು ಏನ್ ಹೇಳ್ತಾರ ಅದನ್ನ ಕೇಳೋಣ. ಆಮೇಲೆ ಇನ್ನೊಂದ್ ರೌಂಡ್ ನೋಡ್ಬೋದು. ನೋಡ್ಕೊಂಡು ಲಾಸ್ಟ್ ಕೇಳ್ಕೊಂಡ್ರೆ ಒಳ್ಳೇದು ಸರ್. ಸರಿ, ಮಧ್ಯೆ ಡಿಸ್ಟರ್ಬ್ ಆಗುತ್ತೆ. ನಂತರ ಅದನ್ನ ಪ್ರಶ್ನೆಗಳನ್ನ ಕೇಳಿದ್ರೆ ಒಳ್ಳೇದಾಗುತ್ತೆ ಅಂತ. ಪಾಪ ಇವರು ಏನೋ ಹೇಳ್ಬೇಕು ಅಂತ ಇದಾರೆ ಸರ್, ಹೇಳ್ಬಿಡಿ. ಅಲ್ಲ ಗುರುಗಳೇ, ಕ್ಲಾಸ್ ಮುಗಿದ ನಂತರ ಅದನ್ನ ಪ್ರಶ್ನೆಗಳನ್ನೆಲ್ಲ ಆಮೇಲೆ ಕೇಳಿದ್ರೆ ಏನಾಗುತ್ತೆ? ಸರಿ, ನಾನು ನಂತರ ಮಾತಾಡ್ತೀನಿ. ಆಯ್ತು, ಏನ್ ಬೇಜಾರ್ ಮಾಡ್ಕೊಂಬಿಡಿ. ಆಮೇಲೆ ನಾನು ಕಾಲ್ ಮಾಡಿ ಮಾತಾಡೋಣ ಬೇಕಾದ್ರೆ. ನಾನು ಲಾಸ್ಟ್ ಅಲ್ಲಿ ಎಲ್ಲ ದಯವಿಟ್ಟು ಇದ್ ಮಾಡ್ಕೊಂಬಿಡಿ, ಮ್ಯೂಟ್ ಮಾಡ್ಕೊಳ್ಳಿ. ನಾನೇ ಹೇಳಿದ್ದು ನೀವು ಕಿತ್ತಾಡುತ್ತೆ. ಆಯ್ತು. ಸೊ ಈಗ ಇದು ಆಯ್ತಲ್ಲ, ಇದು ಏನಕ್ಕೆ ಉಪಯೋಗಿಸ ಅಂತ ನೋಡೋಣ. ನೋಡಿ, ಸೂರ್ಯ ಹೋರ, ಶುಕ್ರ ಹೋರ, ಬುಧ ಹೋರ, ಚಂದ್ರ ಹೋರ, ಶನಿ ಹೋರ, ಗುರು ಹೋರ, ಮಂಗಳಗರ. ಕರೆಕ್ಟಾ? ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾಸುತಃ 7 ಹೋರಗಳಿರುತ್ತೆ. ಎಷ್ಟು ಹೋರ ಇರುತ್ತೆ? 7 ಹೋರ. 4, 5, 6 ಮತ್ತೆ 7 ಹೋರಗಳು ಇರುತ್ತೆ.
ರಾಹು ಕೇತು ಹೋರ ತಗೊಳಲ್ಲ ನಾವು, ಯಾಕಂದ್ರೆ ಛಾಯಾಗ್ರಹಗಳು. ಅರ್ಥ ಋಷಿಗಳು ಏನೋ ಒಂದು ಲಾಜಿಕ್ ಮೇಲೆ ಅದನ್ನ ಮಾಡಿರ್ತಾರೆ. ನಾವು ಅದನ್ನ ಡೆಪ್ತ್ ಅಲ್ಲಿ ಓಡೋಕ್ಕೂ ನಮಗೂ ಆನ್ಸರ್ ಸಿಗಲ್ಲ. ಯಾರನ್ನ ಸಿಕ್ಕಿದ್ರೆ ದಯವಿಟ್ಟು ತಿಳಿಸಿ, ಅದನ್ನೆಲ್ಲರಿಗೂ ಹೇಳ್ಕೊಡೋಣ, ತೊಂದರೆ ಇಲ್ಲ. ಆಯ್ತಾ? ಇವಾಗ ಏನಕ್ಕೆ ಉಪಯೋಗಿಸೋದು ಅಂತಂದ್ರೆ ನೋಡಿ, ಸಿಂಪಲ್. ಇವಾಗ ನೋಡಿ, ಡೈಲಿ ಯಾರನ್ನ ಬರ್ತಾರೆ, ನಿಮ್ಗೆ ಫೋನ್ ಮಾಡ್ತಾರೆ, ಯಾಕಂದ್ರೆ ನೀವು ಜ್ಯೋತಿಷ್ಯ ಗೊತ್ತಾದಾಗ ಡೈಲಿ ನಿಮ್ಗೆ 100-200 ಕಾಲ್ ಬಂದೇ ಬರುತ್ತೆ, ಗ್ಯಾರಂಟಿ. ಬರ್ತಾನೆ ಇರ್ತಾರೆ. ಅರ್ಥ ಆಯ್ತಾ? ಏನಕ್ಕೆ ಅಂತಂದ್ರೆ ನೋಡಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೂರ್ಯ ಅಂತಂದ್ರೆ ಏನು ನಾವು ಕಲ್ತಿರುವಂತದ್ದು? ಸೂರ್ಯ ಅಂತಂದ್ರೆ ಆ ಎಲ್ಲ ಗ್ರಹಗಳ ತಂದೆ ಅಂತ ಹೇಳ್ತೀವಿ. ಈಸ್ ದಿ ಫಾದರ್ ಆಫ್ ಆಲ್ ದಿ ಪ್ಲಾನೆಟ್ಸ್, ಫಾದರ್ ಆಫ್ ದಿ ಸೋಲಾರ್ ಸಿಸ್ಟಮ್ ಅಂತ. ಅಂದ್ರೆ ಸೂರ್ಯಮಂಡಲ ಅಧಿಪತಿ, ತಂದೆ, ಪಿತಾ. ನಮ್ಗೆ ಯಾರು? ನಮ್ಮ ರಾಜರಾಗಿದ್ರು ಆಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾರು? ನಮ್ಮ ಮಿನಿಸ್ಟರ್ಗಳು ಅಲ್ವಾ? ನಮ್ಮ ಲೋಕಲ್ ಲೀಡರ್ಸ್ ಆಗಿರ್ಬೋದು, ನಮ್ಮ ಮಿನಿಸ್ಟರ್ಸ್ ಆಗಿರ್ಬೋದು. ಅವರು ಹೋಗಿ ವೀಕ್ ಆಗಿತ್ತು, ಹಾಗಾಗಿ ನಾಟ್ ಟರ್ನ್ಡ್ ಆಫ್. ರಾಹು ಎಂಟರ್ ಆಗಿರ್ಬೇಕು. ಹಿಂದೆ ಹೋಗಿ ಹೊಡಿತಿದ್ರೆ ಒಂದ್ ನಿಮಿಷ ಒಂದ್ 5 ನಿಮಿಷ ಹಿಂದೆ ಹೋಗಿ ಹೇಳಿ ಗುರುಗಳೇ, ಏನು ಕೇಳಿಸ್ತಾ ಇರಲ್ಲ. ಎಲ್ಲ ಮ್ಯೂಟ್ ಮಾಡ್ಕೊಂಡು ದಯವಿಟ್ಟು. ಕಾಣಿಸ್ತಾ ಇದೆಯಾ ಇದು? ದಯವಿಟ್ಟು ಎಲ್ಲ ಓಕೆ ಗುರುಗಳೇ. ಮಾಡಿ ಸರ್. ಗುರುಗಳೇ ಎಲ್ಲರದು ಅನ್ಮ್ಯೂಟ್ ಮಾಡಿ, ತಾವು ಮ್ಯೂಟ್ ಮಾಡಿ ಗುರುಗಳೇ. ಎಲ್ಲರದು ಮ್ಯೂಟ್ ಮಾಡಿಬಿಡಿ ನೀವೇ. ಗುರುಗಳೇ ಗುರುಗಳೇ ಏನು ಕೇಳಿಸ್ತಾ ಇಲ್ಲ ತಮ್ದು. ನಿಮ್ ಸ್ಕ್ರೀನ್ ಕ್ಲೋಸ್ ಮಾಡೋಣ. ನೀನು ಸ್ಕ್ರೀನ್ ಬರ್ತಾ ಇದೆ, ಕ್ಲೋಸ್. ಗುರುಗಳೇ ತಮ್ದು ವಾಯ್ಸ್ ಏನು ಕೇಳಿಸ್ತಾ ಇಲ್ಲ. ಒಂದೇ ನಿಮಿಷ. ಒಂದ್ ನಿಮಿಷ. ಸ್ಕ್ರೀನ್ ಕ್ಲೋಸ್ ಮಾಡಿಸ್ತು. ಅವ್ರು ಸ್ಕ್ರೀನ್ ಎಲ್ಲ ಶೇರ್ ಮಾಡ್ತಾ ಇದಾರೆ. ಒಂದ್ ನಿಮಿಷ. ಇವಾಗ ಕಾಣಿಸ್ತಾರೆ ಅಲ್ಲ, ಮತ್ತೆ ಹೋಯ್ತು. ಒಂದ್ ನಿಮಿಷ. ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಒಂದ್ ನಿಮಿಷ ವೇಟ್ ಮಾಡಿ. ಮಾಡಿ Yeah, now it's happening. ಒಂದ್ ನಿಮಿಷ. ಇದು ಬರ್ತಾ ಇಲ್ಲ ಅಲ್ಲ? ಒಂದೇ ನಿಮಿಷ ಇರಿ. Yes. The host is not allowing sharing for this meeting. ಯಾರು ಹೋಸ್ಟ್ ಆಗ್ಬಿಟ್ಟಿದ್ದಾರೆ?
ಒಂದ್ ನಿಮಿಷ, ಇವಾಗ ಬರುತ್ತೆ. ನಾನು ಎಕ್ಸಿಟ್ ಆಗಿದ ತಕ್ಷಣ ಯಾರೋ ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಇವರಿಗೆ ಒಂದ್ 2 ನಿಮಿಷ ಬ್ರೇಕ್ ಕೊಟ್ಬಿಡಿ ಗುರುಗಳೇ, ಇವರಿಗೆ ಎಲ್ರು. ಆಯ್ತು, 2 ನಿಮಿಷ ಬ್ರೇಕ್ ತಗೊಂಡ್ ಬಂದ್ಬಿಡಿ ಎಲ್ಲರೂ ದಯವಿಟ್ಟು. ಅದೇ ಗುರುಗಳೇ, ಆ ಟೈಮಲ್ಲಿ ನೀವು ಸೆಟಪ್ ಮಾಡ್ಕೊಳ್ಳಿ. ಮಾಡ್ಕೋತೀವಿ. ಆಯ್ತು ಆಯ್ತು, ಒಳ್ಳೆ ಐಡಿಯಾ ಅದು. ಹಾಗೆ ಇರ್ಲಿ, ನಾನು ಹಂಗೆ ಕನೆಕ್ಟ್ ಆಗ್ತೀನಿ. Take a 5 minutes. ಬರ್ತದೆ. coming. I'm not able to see the screen still. ಬಂತ? ಇದು ಸರಿ. ಪರ್ಫೆಕ್ಟ್ ಅಲ್ಲ? ಓಕೆ, ಎಲ್ಲ ಒಂದು 5 minutes ಬ್ರೇಕ್ ತಗೊಂಡ್ ಬನ್ನಿ ಸರ್. This should be working now. ಸರಿ ಆಯ್ತಾ ಗುರುಗಳೇ? ಸರಿ ಹೋಗಿದೆ ಸರ್, ಸರಿ ಹೋಗಿದೆ. ಓಕೆ ಗುರುಗಳೇ, ಅದು ಒಂದು 5 ನಿಮಿಷ ಹಿಂದೆಯಿಂದ ಬಂದ್ರೆ ಒಳ್ಳೆಯದು ಗುರುಗಳೇ. ಹಾ ಸರ್, ತಿರ್ಗಾ ಒಂದು ಹಾ. ತೊಂದ್ರೆ ಇಲ್ಲ, ಎಲ್ಲ ಕ್ಷಮೆ break ಇರ್ಲಿ, ಇರ್ಲಿ ಕ್ಷಮೆ ಸರ್. ಇರ್ಲಿ. ಯಾಕಂದ್ರೆ ಏನೋ ಅನ್ಮ್ಯೂಟ್ ಆಗಿತ್ತು, ಏನೋ ಕೇಳಿಸ್ತಿರ್ಲಿಲ್ಲ. ಆಯ್ತು, ತೊಂದ್ರೆ ಇಲ್ಲ. ಓಕೆ ಗುರುಗಳೇ. ನಿಮ್ ಕಡೆಯಿಂದ ಮ್ಯೂಟ್ ಮಾಡಕ್ ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವಧಾರ ಸುತಃ. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವಧಾರ ಸುತಃ. ಅರ್ಕ ಶುಕ್ರ ಮದ ಬುಧ ಚಂದ್ರ ಮಂದ ಜೀವಧರ ಸುತಃ. ಹೊರಪುಟ್ಟಿ.
ಶುಕ್ರ ಚಂದ್ರ ಮಂದ ಜೀವ ಶುಕ್ರ ಬುಧ ಚಂದ್ರ ಮಂದ ಜೀವದ ರಾವಸುತಃ ಶುಕ್ರ ಬುಧ ಚಂದ್ರ ಮಂದ ಜೀವ ಜರಧರ ಸುತಃ
ಮಾಡ್ತಾ ಕೇಳಿಸ್ತಾ ಇದ್ಯಾ? ಸರಿ ಕೇಳಿಸ್ತಾ ಇದೆಯಾ? ಇಲ್ಲಿ ಎಕೋ ಹೊಡಿತಾ ಇದೆ.